ಹಲೋ ಗಾಯ್ಸ್, ದೆವ್ವ ಅಂದ್ರೆ ಯಾರಿಗೆ ತಾನೇ ಭಯ ಇರೋದಿಲ್ಲ. ನಮ್ಮ ಹೀರೋ ಇದ್ದಂತಹ ಮನೆಯಲ್ಲಿ ಒಂದು ಗೋಸ್ಟ್ ಇರುತ್ತೆ. ಆದ್ರೆ ಆ ಗೋಸ್ಟ್ ನ ಇವ್ರುಗಳು ಫ್ರೆಂಡ್ ಮಾಡ್ಕೊಂಡು ಅದರಿಂದಾನೇ ದುಡ್ಡ ಮಾಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಗೋಸ್ಟ್ ನ ಯೂಸ್ ಮಾಡ್ಕೊಂಡು ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಆದ್ರೆ ಇವರು ಫೇಮಸ್ ಆಗಿರೋದ್ರಿಂದ ಒಂದು ತೊಂದರೆಗೆ ಸಿಗಾಕೋತಾರೆ. ಆ ತೊಂದರೆ ಆದ್ರೂ ಏನು, ಅಷ್ಟಕ್ಕೂ ಆ ಗೋಸ್ಟ್ ಯಾಕೆ ಆ ಮನೇಲಿ ಇದೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡ್ಬೇಕು. ಅಂದಾಗಿ ಈ ಮೂವಿ ಹೆಸರು ಐ ಹ್ಯಾವ್ ಎ ಗೋಸ್ಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಬ್ರೂಸ್ ಆಲ್ಮೈಟಿ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲೇ ಒಂದು ಫ್ಯಾಮಿಲಿ ತುಂಬಾ ಭಯ ಪಡ್ಕೊಂಡು ಇವರಿದ್ದಂತಹ ಮನೆಯಿಂದ ಆಚೆ ಬಂದ್ಬಿಟ್ಟು ತನ್ನ ಗಾಡಿ ಎತ್ಕೊಂಡು ಆ ಮನೆ ಬಿಟ್ಟೆ ಹೊಂಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಆ ಓಪನ್ ಆಗಿರೋಂತಹ ಒಂದು ಡೋರು ಕ್ಲೋಸ್ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದೊಂದು ಹಾಂಟೆಡ್ ಮನೆ ಅಂತ. ಇಲ್ಲಿಂದ ಸೀನು 1 ವರ್ಷ ಆದ್ಮೇಲೆ ನಮ್ಗೆ ತೋರಿಸ್ತಾರೆ. ಈಗ ಅದೇ ಮನೆನ ತಗೊಳ್ಳೋದಕ್ಕೆ ಅನ್ಬಿಟ್ಟು ಒಂದು ಫ್ಯಾಮಿಲಿ ಬಂದಿರ್ತಾರೆ. ಈ ಫ್ಯಾಮಿಲಿಯ ತಂದೆ ಫ್ರಾಂಕ್, ಹಾಗೆ ಅವನ ವೈಫು ಮೆಲನಿನ್, ಮತ್ತೆ ಇವ್ರಿಗೆ 2 ಮಕ್ಳಿರ್ತಾರೆ. ದೊಡ್ಡವನ ಹೆಸರು ಬಂದ್ಬಿಟ್ಟು ಫಾಲ್ಟನ್ ಅಂತ, ಹಾಗೆ ಚಿಕ್ಕವನ ಹೆಸರು ಬಂದ್ಬಿಟ್ಟು ಕೇವೆನ್ ಅಂತ. ಇಲ್ಲಿ ಬಾರ್ಬಾರ ಅನ್ನೋಳು ಹೋಮ್ ನ ಮಾರ್ತಾ ಇರ್ತಾಳೆ. ಅವಳು ಬಂದ್ಬಿಟ್ಟು ಈ ಮನೆನೆಲ್ಲ ತೋರಿಸ್ತಾ ಇರ್ತಾಳೆ. ಕೇವನ್ ಕೂಡ ಗಾಡಿಯಿಂದ ಇಳಿದು ಈ ಹೊಸ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಯಾರು ಇವನ್ನ ನೋಡ್ತಾ ಇರೋ ತರ ಇವ್ನಿಗೆ ಫೀಲ್ ಆಗುತ್ತೆ. ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇವನು ಮನೆ ಒಳಗಡೆ ಬರ್ತಾನೆ. ಆ ಬಾರ್ಬರನು ಕೂಡ ಆ ಮನೆಯೆಲ್ಲ ಹೇಗಿದೆ ಅಂತ ಎಲ್ಲಾನು ಕೂಡ ತೋರಿಸ್ತಾ ಇರ್ತಾಳೆ. ಆದ್ರೆ ಇದು ಡೌಟ್ ಬರುತ್ತೆ ಮೆಲನಿನ್ಗೆ, ಇಷ್ಟೊಂದು ಕಮ್ಮಿಯಾಗಿ ಈ ಮನೆನ ಕೊಡ್ತಾ ಇದಾರಲ್ಲ, ಏನಾರ ಈ ಮನೇಲಿ ಏನಾದ್ರು ನಡೆದಿತ್ತಾ ಅಂತ. ಇದರಿಂದ ಬಾರ್ಬರನು ಕೂಡ ಇಲ್ಲ ಆ ರೀತಿ ಏನು ನಡೆದಿಲ್ಲ, ಜಸ್ಟ್ ಈ ಜಾಗದ ಸ್ವಲ್ಪ ರೇಟ್ ಬಿದ್ದೋಗಿದೆ ಅಷ್ಟೇ, ಅದಕ್ಕೋಸ್ಕರ ಕಮ್ಮಿ ಕೊಡ್ತಾ ಇದೀವಿ ಅಂತ. ಫೈನಲಿ ಈ ಮನೆ ವಸ್ತುಗಳೆಲ್ಲಾನು ಕೂಡ ಇವ್ರ ಮನೆಗೆ ಶಿಫ್ಟ್ ಮಾಡಿಸ್ಕೋತಾರೆ. ನೈಟ್ ಆಗ್ತಿದ್ದಂಗೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಒಂದೇ ಕಡೆ. ಫ್ರಾಂಕನ್ ಕೂಡ ತನ್ನ ಫ್ಯಾಮಿಲಿನ ಖುಷಿ ಪಡಿಸ್ಬೇಕು ಅಂದ್ಬಿಟ್ಟು ಬನ್ನಿ ಹೊಸ ಮನೆಗೆ ಬಂದಿದ್ದೀವಲ್ಲ, ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾನೆ, ಕರೀತಾ ಇರ್ತಾನೆ. ಆದ್ರೆ ಕೇವನ್ ಇದನ್ನಲ್ಲ, ಆಕ್ಚುಲಿ ಕೇವನ್ಗೂ ಮತ್ತೆ ಫ್ರಾಂಕನ್ನು ಇಬ್ರಿಗೂ ಕೂಡ ಅಷ್ಟು ಕಷ್ಟ ಇರುತ್ತೆ. ಜಾಸ್ತಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಿಲ್ಲ. ಕೇವನ್ ಮಾತ್ರ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ. ಇದರಿಂದ ಅವ್ನು ಯಾವಾಗ್ಲೂ ಕೂಡ ಫೋನ್ ಯೂಸ್ ಮಾಡ್ಕೊಂಡು ಅವ್ನ್ ಲೋಕದಲ್ಲೇ ಅವ್ನು ಇರ್ತಾನೆ. ಫ್ರಾಂಕನ್ ಕೂಡ ಯಾವಾಗ್ಲೂ ಕೂಡ ನಿನ್ ಲೋಕದಲ್ಲೇ ಇರ್ತೀಯಲ್ಲ, ಇಲ್ಲಿ ನಾವು ಬಂದಿರೋದೇ ಒಂದು ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ, ನೀನ್ ಇಲ್ಲೂ ಬೇಜಾರಾಗಿರ್ಬೇಡ ಅಂತ. ಇವ್ರುಗಳು ಇದೇ ರೀತಿ ಮನೆನ ತುಂಬಾ ಖಾಲಿ ಮಾಡಿರ್ತಾರೆ. ಮತ್ತೆ ಕೇವನ್ ಲೈಫ್ ಅಲ್ಲೂ ಕೂಡ ಕೆಲವು ವಿಷಯಗಳು ನಡೆದಿರುತ್ತೆ. ಅದರಿಂದ ಇವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟು ಇವ್ರ ತಂದೆ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿರ್ತಾನೆ. ಆ ವಿಷಯನ ಇಲ್ಲಿ ಹೇಳ್ತಾನೆ. ಇದರಿಂದ ಫ್ರಾಂಕ್ಗೂ ಕೂಡ ತುಂಬಾ ಬೇಜಾರಾಗಿ ಏನಾರ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹೊಂಟೋಗ್ಬಿಡ್ತಾರೆ. ನೈಟ್ ಕೇವನ್ ಮನ್ಗಿರ್ಬೇಕಾದ್ರೆ ಇವ್ರ ಮನೆ ಆಟಿಕ್ ಇಂದ ಒಂದು ಶಬ್ದ ಬರುತ್ತೆ. ಇದರಿಂದ ಇವ್ನ ಎದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಒಬ್ನೇ ಆ ಆಟಿಕ್ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಟಾರ್ಚ್ ಹಾಕೊಂಡು ಹುಡುಕ್ತಾ ಇರ್ತಾನೆ, ಏನಾರ ಸಿಗುತ್ತಾ ಅನ್ಬಿಟ್ಟು. ಹುಡುಕ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ಆ ಒಂದು ಗೋಸ್ಟ್ ಬರುತ್ತೆ. ಆದ್ರೆ ಈ ಗೋಸ್ಟ್ ನ ನೋಡಿ ಇವ್ನು ಎದುರ್ಕೊಳ್ಳೋದಿಲ್ಲ. ಆದ್ರೆ ಆ ಗೋಸ್ಟ್ ಇವ್ನ ಎದುರ್ಸಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಇವ್ನು ಎದುರ್ಕೊಳ್ಳೋದೇ ಇಲ್ಲ. ಎದುರ್ಕೊಳ್ಳೋ ಬದಲು ಆ ಒಂದು ಗೋಸ್ಟ್ ಒಂದು ವಿಡಿಯೋನ ಮಾಡ್ಬಿಡ್ತಾನೆ. ಇದರಿಂದ ಗೋಸ್ಟ್ ಕೂಡ ನನ್ನ ನೋಡಿ ಹೆದರ್ಕೋತಿಲ್ಲ ಇವನು ಅಂದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಇವ್ನು ಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾನೆ, ಈ ಆತ್ಮಗಳು ಎಂತಕ್ಕೆ ಈ ಮನೆ ಒಳಗಡೆ ಇರುತ್ತೆ, ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಜಾಯ್ ಅನ್ನೋ ಒಂದು ಹುಡುಗಿ ಬಂದ್ಬಿಟ್ಟು ಬಾಯ್ಲ್ ನನ್ಗೆ ಸಹಾಯ ಮಾಡು ಅಂದ್ಬಿಟ್ಟು ಜೆಂಟ್ಸ್ ಟಾಯ್ಲೆಟ್ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಇವಳು ಕ್ಲಾಸ್ಮೇಟ್ ಇಲ್ಲ, ನಾನು ಯಾರೋ ಒಬ್ಬ ಇವಳ ನಂಬರ್ ನ ಟಾಯ್ಲೆಟ್ ರೂಮ್ ಅಲ್ಲಿ ಬರ್ದ್ಬಿಟ್ಟಿರ್ತಾನೆ. ಹುಡುಗರಿಗೆ ಇದೆ ಅಲ್ವಾ ಪ್ರಾಬ್ಲಮ್. ಇದರಿಂದ ಒಂದು ಸ್ಪ್ರೇನ ತಗೊಂಡು ಅದ್ರಲ್ಲಿ ಅಳ್ಸಾಕ್ತಾ ಇರ್ತಾಳೆ. ಅವಾಗ ಇವನು ಕೂಡ ನಾನು ನೆನ್ನೆ ತಾನೆ ನಿಮ್ ಪಕ್ಕದ ಮನೆಗೆ ಶಿಫ್ಟ್ ಆಗಿದ್ದೀನಿ ಅಂತ. ಅವಳು ಕೂಡ ಇದನ್ನ ಕೇಳಿಸ್ಕೊಂಡು ಅದೊಂದು ದೇವದ ಮನೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಂಗಾದ್ರೆ ನಂಬಿಕೆ ಇಲ್ಲ. ಸ್ಕೂಲ್ ಬಿಟ್ಟಾದ್ಮೇಲೆ ನಾವಿಬ್ರು ಸುತ್ತಾಡಕ್ ಹೋಗೋಣ ಬರ್ತೀಯ ಅಂತ ಕೇಳ್ತಾಳೆ ಜಾಯ್. ಅದಕ್ಕೆ ಇವನು ಕೂಡ ಇಲ್ಲ ನಂಗೆ ಸ್ವಲ್ಪ ವರ್ಕ್ ಇದೆ, ಬರೋದಿಕ್ಕಾಗೋದಿಲ್ಲ ಅನ್ಬಿಡ್ತಾನೆ. ಸರಿ ಬಿಡು, ನೀನ್ ಯಾವಾಗ ಫ್ರೀ ಆಗಿರ್ತೀಯ ಅವಾಗ ಬರ್ತೀನಿ ಅನ್ಬಿಟ್ಟು ಅಲ್ಲಿಂದ ಅವಳು ಕೂಡ ಹೊರಟೋಗ್ಬಿಡ್ತಾಳೆ. ಇವನ್ ಮನೆಗ್ ಬಂದ್ಬಿಟ್ಟು ಅದೇ ಆಟಿಕ್ ಮೇಲೆ ಮತ್ತೆ ಬರ್ತಾನೆ. ಮತ್ತೆ ಬಂದ್ಬಿಟ್ಟು ಆ ಒಂದು ಗೋಸ್ಟ್ ನ ಕರೀತಾ ಇರ್ತಾನೆ, ಎಲ್ಲಿದೆಯಾ ಬಾ ಅನ್ಬಿಟ್ಟು. ಆದ್ರೆ ಈ ಸಲ ಆ ಗೋಸ್ಟ್ ಬರೋದಿಲ್ಲ. ಇದರಿಂದ ಇವನೊಂದು ಹಾಡ್ನ ಆಡ್ತಾನೆ. ಇವನ್ಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಕೇವನ್ಗೆ. ಇದರಿಂದ ಒಂದು ಸಾಂಗ್ ನ ಆಡ್ತಾನೆ. ಅವಾಗ ಅಲ್ಲಿಗೆ ಆ ಒಂದು ಗೋಸ್ಟ್ ಕೂಡ ಬಂದ್ಬಿಟ್ಟು ಮತ್ತೆ ಇವನ ಎದುರಿಸಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಇವನ್ ಹೇಳ್ತಾನೆ, ನಾನ್ ನಿನ್ನ ನೋಡಿ ಏನು ಎದುರ್ಕೊಳ್ಳೋದಿಲ್ಲ ಬಾ, ಯಾಕೆಂದ್ರೆ ನನ್ನ ಲೈಫ್ ಅಲ್ಲೇ ತುಂಬಾ ಪ್ರಾಬ್ಲಮ್ಸ್ ಗಳ ಎದುರಿಸಿದೀನಿ. ಇದರಿಂದ ನನಗೆ ಭಯ ಅನ್ನೋದೇ ಹೊಂಟೋಗ್ಬಿಟ್ಟಿದೆ, ಬಾ ನಿನ್ ಜೊತೆ ಮಾತಾಡ್ಬೇಕು ಕೂತ್ಕೊಂಡ್ಬಿಟ್ಟು ಆ ಗೋಸ್ಟ್ ನ ಕುಂದಿಸ್ಕೊಂಡ್ ಮಾತಾಡ್ತಾನೆ. ಕೇವೇನು ಯಾರ್ ನೀನು ಇಲ್ಲಿ ಎಂತಕ್ಕಿದ್ಯಾ ಅಂತೆಲ್ಲ ಕೇಳಿದಾಗ ಆಮೇಲೆ ಗೊತ್ತಾಗುತ್ತೆ ಅವನ್ಗೆ ಈ ಗೋಸ್ಟ್ ಗೆ ಮಾತಾಡೋದಕ್ ಬರೋದಿಲ್ಲ ಅಂತ. ನೀನ್ ಇಲ್ಲಿ ಹೆಂಗ್ ಸತ್ತೆ ಅಂತ ಕೇಳಿದ್ರೆ, ಆದ್ರೆ ಈ ಗೋಸ್ಟ್ ಗೆ ಏನು ಕೂಡ ನೆನಪಿರೋದಿಲ್ಲ, ಒಂದು ಚೂರು ನೆನಪಿರೋದಿಲ್ಲ. ನಾನು ಹೇಗ್ ಸತ್ತೆ, ಇಲ್ಲಿಗೆ ಹೆಂಗ್ ಬಂದೆ, ಒಂದು ಚೂರು ನೆನಪಿರೋದಿಲ್ಲ. ಇದರಿಂದ ನಾವಿಬ್ರು ಫ್ರೆಂಡ್ ಆಗೋಣ ಅನ್ಬಿಟ್ಟು ಆ ಗೋಸ್ಟ್ ನ ಇವನು ಫ್ರೆಂಡ್ ಮಾಡ್ಕೋತಾನೆ. ಆ ಗೋಸ್ಟ್ ಶರ್ಟ್ ಮೇಲೆ ಅರ್ನೆಸ್ಟ್ ಅಂತ ಒಂದು ಹೆಸರು ಬರ್ದಿರುತ್ತೆ. ಇದರಿಂದ ಇವನ ಹೆಸರು ಅರ್ನೆಸ್ಟ್ ಅನ್ಕೊಂಡ್ಬಿಟ್ಟು ಇವನು ಅರ್ನೆಸ್ಟ್ ಅಂತಾನೆ ಕರೀತಾನೆ. ಅವಾಗ ಅಲ್ಲಿಗೆ ಇವ್ರಣ್ಣ ಫೋಲ್ಟನ್ ಬಂದಿದ ತಕ್ಷಣ ಇವನು ಮೈ ಆಗಿ ಹೋಗ್ಬಿಡ್ತಾನೆ. ಇವ್ರಣ್ಣ ಫೋಲ್ಟನ್ ಬಂದ್ಬಿಟ್ಟು ನಿನ್ ಫೋನ್ ನ ಕೊಡು, ನಮ್ಮಮ್ಮ ನನ್ನ ಫೋನ್ ಇಸ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸ್ ಗಳು ಕರೀತಾ ಇದಾರೆ, ನಾನು ಸುತ್ತಾಡೋದಕ್ಕೆ ಹೋಗ್ಬೇಕು, ಫೋನ್ ಕೊಡು ಅಂತ. ಆದ್ರೆ ಇವ್ನು ಕೊಡೋದಿಲ್ಲ ಅಂತ ಇರ್ತಾನೆ, ಯಾಕೆಂದ್ರೆ ಅದ್ರಲ್ಲೂ ವಿಡಿಯೋ ಇರುತ್ತಲ್ಲ ಈ ಗೋಸ್ಟ್, ಇದರಿಂದ ನಾನು ಕೊಡೋದಿಲ್ಲ ಅಂತ ಇರ್ತಾನೆ. ಆದ್ರೆ ಇವನು ಫೋರ್ಸ್ ಮಾಡ್ತಾ ಇರ್ತಾನಲ್ಲ, ಇದರಿಂದ ಗೋಸ್ಟ್ ಇವನ್ಗೆ ಸರಿಯಾಗಿ ಹೊಡಿಯುತ್ತೆ. ಇದನ್ನ ನೋಡ್ಬಿಟ್ಟು ಇವ್ನು ಹೆದರ್ಕೊಂಡ್ಬಿಟ್ಟು ಫೋಲ್ಟನ್ನು ಅಲ್ಲಿಂದ ಶಿಸ್ತಾಗಿ ಓಡೋಗ್ಬಿಡ್ತಾನೆ ಕೆಳಗಡೆಗೆ. ಇದಾದ್ಮೇಲೆ ಇವನು ಮತ್ತೆ ಈ ಗೋಸ್ಟ್ ಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಅವಾಗ ಇವನ್ಗೆ ಲೆಸ್ಲಿ ಅನ್ನೊಬ್ಳು ಡಾಕ್ಟರ್ ಹೇಳ್ತಾ ಇರ್ತಾಳೆ, ಸತ್ತೋದ್ಮೇಲೆ ಈ ಆತ್ಮಗಳೆಲ್ಲ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ
ಆದ್ರೆ ನಾವು ಟ್ರೈ ಮಾಡಿದ್ರೆ ಆ ಆತ್ಮಗಳನ್ನ ನಾವು ಕ್ಯಾಚ್ ಮಾಡ್ಕೊಬಹುದು, ಅದನ್ನ ಹಿಡಿದಿಕ್ಕೊಬಹುದು ಅಂತ ಆ ಒಂದು ವಿಡಿಯೋನ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಇವ್ನಿಗೆ ಗೊತ್ತಾಗುತ್ತೆ ಇವ್ರಣ್ಣ ಫೋಲ್ಟ್ ಅನ್ನು ಇವನ್ ಫೋನ್ ತಗೊಂಡು ಇವ್ನ್ ರೆಕಾರ್ಡ್ ಮಾಡಿರ್ತಾನಲ್ಲ ಗೋಸ್ಟ್ ವಿಡಿಯೋ, ಅದನ್ನು ನೋಡ್ತಾ ಇರ್ತಾನೆ. ಇದು ನನ್ನಿಂದನೇ ಮುಚ್ಚಿಕ್ತಾ ಇದೆಯಾ ಮನೇಲಿ ಒಂದು ಗೋಸ್ಟ್ನ ಇರೋದು ಅಂತ. ಇಬ್ರು ಕೂಡ ಹೀಗೆ ಜಗಳಾಡ್ತಿರ್ಬೇಕಾದ್ರೆ ಇವ್ರ ತಂದೆ ಬರ್ತಾರೆ. ಇವ್ರ ತಂದೆಗೂ ಕೂಡ ಈ ಫೋಲ್ಟ್ ಅನ್ನು ತೋರಿಸ್ಬಿಡ್ತಾನೆ, ಈ ಮನೇಲಿ ಒಂದು ದೆವ್ವ ಇದೆ ಅನ್ಬಿಟ್ಟು. ಅವನು ಕೂಡ ಸ್ಟಾರ್ಟಿಂಗು ನಂಬೋದಿಲ್ಲ. ಅದಾದ್ಮೇಲೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ಇದೊಂದು ರಿಯಲ್ ಗೋಸ್ಟ್ ಅಂತ. ಇದರಿಂದ ಫ್ರಾಂಕು ಇದನ್ನ ಯಾರು ಕೂಡ ನಿಮ್ಮ ಅಮ್ಮಂಗೆ ಹೇಳ್ಬೇಡಿ, ಹೇಳಿದ್ರೆ ಅವಳು ತುಂಬಾ ಹೆದರ್ಕೊಂಡ್ಬಿಡ್ತಾಳೆ ಅನ್ಬಿಟ್ಟು ಒಂದು ಪ್ರಾಮಿಸ್ ನ ತಗೋತಾನೆ. ಅದಾದ್ಮೇಲೆ ಇವನು ಆ ವಿಡಿಯೋನ ಇವನ್ ಮೊಬೈಲ್ ಕಳಿಸ್ಕೊಂಡು ಸೀಕ್ರೆಟ್ ಆಗಿ ಹೋಗ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತಾನೆ. ಅಪ್ಲೋಡ್ ಮಾಡಾದ ನೆಕ್ಸ್ಟ್ ಡೇಗೆ ನೋಡ್ತಾರೆ ಆ ಒಂದು ವಿಡಿಯೋ ಸೂಪರ್ ಆಗಿ ಗ್ರೋತ್ ನ ತಗೊಂಡ್ಬಿಟ್ಟಿರುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಇನ್ನೂ ವಿಷಯನ ಕಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಇನ್ನೂ ಫೇಮಸ್ ಆಗ್ಬೋದು ಅನ್ಬಿಟ್ಟು. ಇದರಿಂದ ಫ್ರಾಂಕ್ ಮತ್ತೆ ಫುಲ್ಟನ್ ಇಬ್ರು ಕೂಡ ಆ ಒಂದು ಆಕ್ಟಿಕ್ ಮೇಲೆ ಹೋಗ್ಬಿಟ್ಟು ಆ ದೆವ್ವನ ಕರೀತಾ ಇರ್ತಾರೆ, ಬಾಯ್ಲಿ ನಮ್ ಕಣ್ ಮುಂದೆ ಅನ್ಬಿಟ್ಟು. ಅವಾಗ ಅಲ್ಲಿಗೆ ಕೇವನ್ ಬರ್ತಾನೆ. ಏನ್ ಮಾಡ್ತಾ ಇದ್ದೀರಾ ಅಂದಾಗ ಆ ದೆವ್ವನ ಇಲ್ಲಿ ಕರ್ಸು, ನೀನ್ ಹೇಳಿದ್ರೆ ಬರುತ್ತೆ, ನಾವ್ ಹೇಳಿದ್ರೆ ಬರ್ತಾ ಇಲ್ಲ ಅಂತ. ಸರಿ ಆಯ್ತು ಅನ್ಬಿಟ್ಟು ಇವ್ರಿಬ್ರನ್ನ ಮೀಟ್ ಮಾಡ್ಸೋಣ ಅನ್ಬಿಟ್ಟು ಕೇವನ್ ಕೂಡ ಕರೀತಾನೆ. ಆದ್ರೆ ಮತ್ತೆ ಈ ಸಲ ಆ ಗೋಸ್ಟ್ ಬರೋದಿಲ್ಲ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಗೋಸ್ಟ್ ಗೆ ಸಿಂಗಿಂಗ್ ಅಂದ್ರೆ ಇಷ್ಟ ಇರುತ್ತಲ್ಲ, ಗಿಟಾರ್ ನ ತಗೊಂಡ್ಬಂದ್ಬಿಟ್ಟು ಮ್ಯೂಸಿಕ್ ನ ಪ್ಲೇ ಮಾಡ್ತಾನೆ. ಪ್ಲೇ ಮಾಡಿದ ತಕ್ಷಣ ಆ ಒಂದು ಗೋಸ್ಟ್ ಕೂಡ ಬರುತ್ತೆ. ಇದನ್ನ ನೋಡಿ ಶಾಕಿಂಗ್ ಆಗ್ತಾ ಇರ್ತಾನೆ ಇವ್ರ ತಂದೆನೂ ಕೂಡ. ಹಾಗೆ ವಿಡಿಯೋನು ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಅವಾಗ ಇವ್ರ ತಾಯಿ ಮೆಲನ್ ಅಲ್ಲಿಗೆ ಬರ್ತಾಳೆ. ಅವಳು ಕೂಡ ಈ ಒಂದು ವಿಡಿಯೋನ ನೋಡ್ಬಿಟ್ಟಿರ್ತಾಳೆ. ಇವನು ಪಬ್ಲಿಷ್ ಮಾಡ್ಬಿಟ್ಟಿರ್ತಾನಲ್ಲ. ಇದರಿಂದ ಏನಿದೆಲ್ಲ ಕಂಪ್ಯೂಟರ್ ಸೆಟ್ ಮಾಡ್ಕೊಂಡು ಈ ತರ ಆಟ ಆಡ್ತಾ ಇದ್ದೀರಾ, ನಮ್ಮ ಮನೇಲಿ ದೆವ್ವ ಇದೆ ಹಾಗೆ ಹೇಗೆ ಅನ್ಕೊಂಡು ಅಂತ ಇವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಅವರು ಕೂಡ ನೀನ್ ಹಿಂದೆನೆ ದೆವ್ವ ಇದೆ ನೋಡು ಅಂತ ಹೇಳಿದ ತಕ್ಷಣ ಇವಳು ಕೂಡ ತಿರುಗಿ ನೋಡ್ತಾಳೆ. ಒಂದ್ ನಿಮಿಷ ಕಿರ್ಚ್ಕೊಂಡ್ಬಿಡ್ತಾಳೆ ಜೋರಾಗಿ. ಇವಳು ಕಿರ್ಚ್ಕೊಂಡಿರೋದನ್ನ ನೋಡಿ ಆ ಗೋಷ್ಠಿ ಅಲ್ಲಿಂದ ಓಡೋಗ್ಬಿಡುತ್ತೆ. ಇದಾದ್ಮೇಲೆ ಬಾರ್ಬರಾಗೆ ಫೋನ್ ಮಾಡ್ಬಿಟ್ಟು ಬೈತಾ ಇರ್ತಾಳೆ, ಈ ದೆವ್ವದ ಮನೆ ಕೊಟ್ಬಿಟ್ಟು ಈ ನಮ್ಗೆ ಉಂಡೆ ನಾಮ ಇಕ್ಬಿಟ್ಟಲ್ಲ, ನಮ್ಗೆ ಈ ಮನೆ ಬೇಡ ಏನು ಬೇಡ ಅಂತ. ಅದಕ್ಕೆ ಅವಳು ಕೂಡ ಆ ಮನೇಲಿ ಯಾವ್ದೇ ರೀತಿ ದೆವ್ವ ಎಲ್ಲ ಏನು ಇಲ್ಲ, ಆ ಮನೇನ ಇವಾಗ ನಾನು ವಾಪಸ್ ತಗೊಳಕ್ ಆಗೋದಿಲ್ಲ ಅಂತ. ಇವಳು ಕೂಡ ನಾನು ಲಾಯರ್ಗೆ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡ್ತೇನೆ ಅನ್ಬಿಟ್ಟು ಸುಮ್ನಾಗ್ ಬಿಡ್ತಾಳೆ. ನೋಡಿದ್ರೆ ಈ ವಿಡಿಯೋನ ಪಬ್ಲಿಷ್ ಮಾಡ್ಬಿಟ್ಟಿರ್ತಾರಲ್ಲ, ಅದು ಕೂಡ ಕಿತ್ಕೊಂಡ್ ಫೇಮಸ್ ಆಗ್ಬಿಟ್ಟಿರುತ್ತೆ. ಇದರಿಂದ ಮೆಲನು ಏನ್ ಹೇಳ್ತಾಳೆ ಅಂದ್ರೆ ನಾವು ಈ ಮನೇಲೇ ಇರೋದ್ ಬೇಡ, ಇದೊಂದು ಗೋಸ್ಟ್ ಮನೆ, ಇಲ್ಲಿಂದ ಹೊರಟೋಗ್ಬಿಡೋಣ ಅಂತ. ಅದಕ್ಕೆ ಫ್ರಾಂಕ್ ಕೂಡ ನೋಡು ಈ ಮನೆನ ತಗೊಳ್ಳೋದಕ್ಕೆ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ, ಒಂದೊಂದು ರೂಪಾಯಿನೂ ಕೂಡಿಕೂ ತಗೊಂಡಿದೀವಿ, ಅದಲ್ದಲೆ ಇಲ್ಲಿರೋ ಗೋಸ್ಟ್ ಯಾರಿಗೂ ಕೂಡ ಏನು ತೊಂದರೆ ಮಾಡ್ತಾ ಇಲ್ಲ, ಅದು ಕೂಡ ನಮ್ಮ ಹತ್ರ ಒಂದು ರಿಯಲ್ ಗೋಸ್ಟ್ ಇದೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಫೇಮಸ್ ಆಗೋಣ, ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ, ಬೇಡ ಇಲ್ಲಿಂದ ಹೋಗೋದು ಅಂತ. ಆದ್ರೆ ಇವಳು ಕೇಳ್ತಾ ಇರೋದಿಲ್ಲ. ಆಗೋ ಹೇಗ ಮಾಡಿ ಫ್ರಾಂಕ್ ಅನ್ನು ಕನ್ವಿನ್ಸ್ ಮಾಡೇ ಬಿಡ್ತಾನೆ. ಅದಕ್ಕೆ ಇವಳು ಕೂಡ ಮುಂದೆ ಆಗೋ ಪರಿಣಾಮನ ನೀನೇ ಎದುರಿಸ್ಕೊಬೇಕು, ನೀನೇ ಫೋರ್ಸ್ ಮಾಡ್ತಿದ್ದಿ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ ಅವಳು ಕೂಡ. ಈ ಕಡೆ ನೋಡಿದ್ರೆ ಆ ವಿಡಿಯೋ ಪಬ್ಲಿಷ್ ಆಗ್ಬಿಟ್ಟಿರುತ್ತಲ್ಲ, ನೋಡ್ತಿದ್ದಂಗೆ ಅದೆಷ್ಟು ಫೇಮಸ್ ಆಗಿ ಹೋಗ್ಬಿಡುತ್ತೆ ಅಂದ್ರೆ ಜನ ಎಲ್ಲ ಅದನ್ನ ಡಬ್ ಸ್ಮ್ಯಾಶ್ ಮಾಡೋಕೆ ಶುರು ಮಾಡ್ತಾರೆ. ಅರ್ನೆಸ್ಟ್ ತರನೇ ಹಾಡೋಕೆ ಶುರು ಮಾಡ್ತಾರೆ, ಮತ್ತೆ ಅವ್ರ ತಾಯಿ ಮೆಲನ್ ತರನೇ ಆಡೋಕೆ ಶುರು ಮಾಡ್ತಾರೆ. ಒಟ್ಟಲ್ಲಿ ವಿಡಿಯೋ ಮಾತ್ರ ಫುಲ್ಲು ಫೇಮಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಈ ಒಂದು ವಿಡಿಯೋ ಫೇಮಸ್ ಆಗಿರೋದ್ನ ಲೆಸ್ಲಿನೂ ಕೂಡ ನೋಡ್ತಾಳೆ. ನೋಡ್ಬಿಟ್ಟು ಏಜೆಂಟ್ ಶೆಫ್ಲಿ ಹತ್ರ ಬರ್ತಾಳೆ. ಬಂದ್ಬಿಟ್ಟು ನಮ್ಗೊಂದು ರಿಯಲ್ ಗೋಸ್ಟ್ ಸಿಕ್ಕಿದೆ, ನಾವು 20 ವರ್ಷಗಳ ಹಿಂದೆ ಕ್ಲೋಸ್ ಮಾಡಿರೋ ಪ್ರೋಗ್ರಾಮ್ ನ ನಾವು ಮತ್ತೆ ಓಪನ್ ಮಾಡೋಣ ಅಂತ. ಇವ್ರು ಆಕ್ಚುಲಿ ಈ ರೀತಿ ಆತ್ಮಗಳನ್ನ ಕ್ಯಾಚ್ ಮಾಡ್ಕೊಳ್ಳೋ ಒಂದು ಪ್ರೋಗ್ರಾಮ್ ನ ನಡೆಸ್ತಾ ಇರ್ತಾರೆ. ಅದ್ರ ಹೆಸರು ವಿಸರ್ಡ್ ಕ್ಲಿಪ್ ಅಂತ. ಆದ್ರೆ ಯಾವ್ದೇ ರೀತಿಯ ಸಕ್ಸಸ್ ಸಿಗ್ತಾ ಇರೋದಿಲ್ಲ, ಸುಮ್ನೆ ಇವರೆಲ್ಲ ಹಣ ಎಲ್ಲ ವೇಸ್ಟ್ ಮಾಡ್ತಾ ಇದಾರೆ ಅನ್ಬಿಟ್ಟು ಒಂದು ಗೌರ್ಮೆಂಟ್ ಗೆ ಗೊತ್ತಾಗ್ಬಿಟ್ಟು ಈ ಒಂದು ಕೆಲಸನ ನಿಲ್ಲಿಸ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಕಡೆಯಿಂದ. ಇದನ್ನ ಇವಳು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಏಜೆಂಟ್ ಸಿಫ್ಲಿನೂ ಕೂಡ ನೋಡಿ ಇದಕ್ಕೆಲ್ಲ ಮತ್ತೆ ಹಣ ಸುರಿಯಕ್ಕಾಗೋದಿಲ್ಲ, ಅದೆಲ್ಲ ಒಂದು ಗ್ರಾಫಿಕ್ ಆಗಿರುತ್ತೆ, ನೀನೇನು ತಲೆ ಕೆಡ್ಸ್ಕೊಂಬೇಡ, ಆ ಪ್ರೋಗ್ರಾಮ್ ನ ನಾವು ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಕೇವನ್ ಕೂಡ ಇವನ್ಗೆ ಸಹಾಯ ಮಾಡ್ಬೇಕು ಅನ್ಬಿಟ್ಟು ಆ ಮನೆ ಒಳಗಡೆ ಏನಾರು ವಸ್ತು ಇದೆಯಾ ಅವನಿಗೆ ನೆನಪಿಗೆ ಬರೋದಕ್ಕೆ ಅನ್ಬಿಟ್ಟು ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಮತ್ತೆ ಹುಡುಕ್ತಾ ಇರ್ತಾನೆ ಏನಾದ್ರು ಕ್ಲೂ ಇದೆಯಾ ಇವ್ನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಆದ್ರೆ ಏನು ಕ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಮತ್ತೆ ಇವ್ ಸ್ಕೂಲ್ ನ ಲೈಬ್ರರಿಗೆ ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಹಿಸ್ಟ್ರಿನ ಚೆಕ್ ಮಾಡ್ತಾ ಇರ್ತಾನೆ. ಅವಾಗ ಜಾಯ್ ಕೂಡ ಅಲ್ಲಿಗೆ ಬರ್ತಾಳೆ. ಏನಪ್ಪಾ ಅರ್ನೆಸ್ಟ್ ನ ಇಟ್ಕೊಂಡು ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಾ ನಿಮ್ ಫ್ಯಾಮಿಲಿ ಅವರೆಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನು ಕೂಡ ಹೇಳ್ತಾನೆ, ಆ ರೀತಿ ಏನಿಲ್ಲ, ನಾನ್ ಜಸ್ಟ್ ಈಗ ಲ್ಯಾಂಡ್ ಹಿಸ್ಟ್ರಿನ ಚೆಕ್ ಮಾಡ್ತಿದ್ದೆ ಅಂತ. ಏನ್ ತುಕಿ ಅಂತ ಕೇಳಿದಾಗ ಏನಿಲ್ಲ, ಅರ್ನೆಸ್ಟ್ ಬಗ್ಗೆ ತಿಳ್ಕೊಬೇಕಿತ್ತು, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ, ಅವ್ನಿಗೇನು ಜ್ಞಾಪಕಿಲ್ಲ ಅಂತ. ಸರಿ ನಿಂಗೆ ಸಹಾಯ ಮಾಡ್ತೀನಿ ಬಾ ಅನ್ಬಿಟ್ಟು ಜಾಯ್ ಕೂಡ ಅವಳಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಫಾಸ್ಟ್ ಆಗಿ ಅರ್ನೆಸ್ಟ್ ಹೆಸರಲ್ಲಿರೋ ಲ್ಯಾಂಡ್ ರಿಸಲ್ಟ್ ನ ತೆಗೆದು ಬಿಡ್ತಾಳೆ. ಏನಪ್ಪಾ ಅಂದ್ರೆ ಇವ್ರಿರೋ ಮನೆನ ಅರ್ನೆಸ್ಟ್ 1965 ಏಪ್ರಿಲ್ 5ನೇ ತಾರೀಕಲ್ಲಿ ತಗೊಂಡಿರ್ತಾನೆ. ಈ ಒಂದು ಮನೆನ ಅರ್ನೆಸ್ಟ್ ಅದನ್ನ ಮಾರಿದ್ ಯಾವಾಗ ಅಂದ್ರೆ 1971 ಡಿಸೆಂಬರ್ಗೆ. ಮತ್ತೆ ಈ ಅರ್ನೆಸ್ಟ್ ಡೆತ್ ಸರ್ಟಿಫಿಕೇಟ್ ಯಾವುದೇ ರೀತಿ ಸಿಗೋದಿಲ್ಲ ಅಲ್ಲಿ, ಆದ್ರೆ ಅವ್ನು ಸತ್ತೋಗಿರ್ತಾನೆ. ಆದ್ರೆ ಈ ಅರ್ನೆಸ್ಟ್ ಡೆತ್ ಸರ್ಟಿಫಿಕೇಟ್ ಸಿಗೋದಿಲ್ಲ, ಇಷ್ಟೇ ಇರೋದು, ಇದ್ ಬಿಟ್ರೆ ಇನ್ನೇನು ಇಲ್ಲ, ಮುಂದೇನಾದ್ರು ಸಿಕ್ಕಿದ್ರೆ ನೋಡೋಣ ಅನ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಜೂಡಿ ಅನ್ನೋ ಒಬ್ಳು ಲೇಡಿ ಇವ್ರ ಮನೆಗೆ ಒಂದು ಶೋನ ನಡ್ಸಕ್ ಬಂದಿರ್ತಾಳೆ. ಅರ್ನೆಸ್ಟ್ ಅನ್ನೋ ಒಂದು ಗೋಸ್ಟ್ ತುಂಬಾ ಫೇಮಸ್ ಆಗಿರುತ್ತಲ್ಲ, ಇದರಿಂದ ಅವ್ರ ಮನೆಗೆ ಇಂಟರ್ವ್ಯೂ ನ ತಗೊಳ್ಳೋದಕ್ಕಿಂತ ಬಂದಿರ್ತಾಳೆ ಆ ಒಂದು ಗೋಸ್ಟ್. ಇದರಿಂದ ಫ್ರಾಂಕ್ ಏನ್ ಮಾಡ್ತಾನೆ ಅಂದ್ರೆ ಕೇವನ್ ಹತ್ರ ಹೋಗ್ಬಿಟ್ಟು, ನೋಡು ಆದಷ್ಟು ಬೇಗ ಆ ಒಂದು ಅರ್ನೆಸ್ಟ್ ಗೋಸ್ಟ್ ನ ಕರ್ಸು, ಕೆಳಗಡೆ ಎಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಕೇವನ್ ಕೂಡ ನಿಮ್ ಸ್ವಾರ್ಥಕ್ಕೆಲ್ಲ ಅವನಿಂತಕ್ಕೆ ಉಪಯೋಗಿಸ್ಕೊತಿದ್ದೀರಿ ಅಂದಾಗ, ಇದ್ರಲ್ಲಿ ನನ್ ಸ್ವಾರ್ಥ ಏನಿದೆ, ಎಲ್ಲ ಈ ಶೋ ಏನೋ ತುಂಬಾ ಫೇಮಸ್ ಆದ್ರೆ ನಮ್ಗೆ ಸ್ಪಾನ್ಸರ್ಶಿಪ್ ಗಳು ಬರುತ್ತೆ, ಇದರಿಂದ ತುಂಬಾ ಹಣ ಗಳಿಸಬಹುದು, ನಿನ್ಗೂ
ಕೂಡ ಓದೋದಕ್ಕೆಲ್ಲ ಸಹಾಯ ಆಗುತ್ತೆ ಅಂತ. ಇದರಿಂದ ಇವ್ನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆಯ್ತು ಬಿಡಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೋತಾನೆ. ಮತ್ತೆ ಅರ್ನೆಸ್ಟ್ಗೆ ಒಂದು ಐಡಿಯಾನ ಕೊಡ್ತಾನೆ. ನೀನ್ ಇವಾಗ ಇಲ್ಲಿ ಬಂದವ್ರು ಎಲ್ಲಾರನು ಕೂಡ ಎದುರಿಸಾಕ್ಬಿಡ್ಬೇಕು ಅಂತ ಒಂದು ಐಡಿಯಾನ ಕೊಡ್ತಾನೆ. ಅದಾದ್ಮೇಲೆ ಶೋನು ಕೂಡ ಸ್ಟಾರ್ಟ್ ಆಗುತ್ತೆ. ಈ ಜೂಡಿ ಏನ್ ಅನ್ಕೊಂಡಿರ್ತಾಳಪ್ಪ ಅಂದ್ರೆ ಇವರೊಂದು ಹೋಲೋಗ್ರಾಮ್ ನ ಯೂಸ್ ಮಾಡ್ಕೊಂಡು ಈ ರೀತಿ ಫೇಕ್ ಆಗಿ ಗೋಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿರ್ತಾಳೆ. ಇದರಿಂದ ನಿಮ್ ಗೋಸ್ಟ್ ನ ಕರೆಸಿ ನಾನು ಅದರ ಜೊತೆ ಮಾತಾಡ್ಬೇಕು ಅಂತ. ಫ್ರಾಂಕ್ ಕೂಡ ಎಷ್ಟೋ ಸಲ ಕರೀತಾನೆ ಅರ್ನೆಸ್ಟ್ ಬಾಯ್ಲಿ ಅಂತ, ಆದ್ರೆ ಅಲ್ಲಿ ಗೋಸ್ಟ್ ಬರೋದಿಲ್ಲ. ಇದರಿಂದ ಇವರೆಲ್ಲರೂ ಕೂಡ ಹೋಗೋಕೆ ಅಂತ ರೆಡಿ ಆಗಿರ್ತಾರೆ. ಆಗ ನೋಡ್ತಾ ನೋಡ್ತಿದ್ದಂಗೆನೆ ಆ ಮನೇಲಿರೋ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಏನಾಗ್ತಾ ಇದೆ ಅಂತ ನೋಡಿದ್ರೆ ಆಗಲೆಗೆ ಅರ್ನೆಸ್ಟ್ ಗೋಸ್ಟ್ ಬಂದ್ಬಿಟ್ಟು ಇವ್ರೆಲ್ಲಾರನು ಹೆದರ್ಸಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಕೂಡ ಹೆದರ್ಕೋತಾ ಇರ್ತಾರೆ. ಆದ್ರೆ ಈ ಜೋಡಿನ ಬಿಟ್ಬಿಟ್ಟು ನೋಡಿದ್ರೆ ಇವಳು ಲಿಫ್ಟಿಗೆ ಹಾಕೊಂಡ್ ಕೂತಿರ್ತಾಳೆ. ಇದರಿಂದ ಇವಳನ್ನ ಹೆದರ್ಸ್ಬೇಕು ಅನ್ಬಿಟ್ಟು ಇವಳ ಹತ್ರ ಬರುತ್ತೆ. ಬಂದಾಗ ನೋಡಿದ್ರೆ ಹೆದರ್ಕೋತಾ ಇರೋದಿಲ್ಲ. ಅವಾಗ ಅರ್ನೆಸ್ಟ್ ಬಾಯಿಂದ ಒಂದು ಕೈ ಬಂದ್ಬಿಟ್ಟು ಇವಳನ್ನ ಕುತ್ಕೆನ ಹಿಡಿದು ಅಮ್ಮುಕ್ತಾ ಇರುತ್ತೆ. ಇದರಿಂದ ಪೂರ್ತಿ ಎದುರ್ಕೊಂಡ್ಬಿಡ್ತಾಳೆ. ಇದು ರಿಯಲ್ ಗೋಸ್ಟ್ ಅಂತ ಗೊತ್ತಾಗಿ ಅಲ್ಲಿಂದ ಎದ್ನೋ ಬಿದ್ನೋ ಅಂದ್ಬಿಟ್ಟು ಕಿಟಕಿಯಿಂದ ಜಂಪ್ ಮಾಡಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಫುಲ್ಟನ್ ಈ ಒಂದು ವಿಡಿಯೋನು ಕೂಡ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಮಾಡ್ಬಿಡ್ತಾನೆ. ಇದರಿಂದ ಆ ವಿಡಿಯೋನು ಕೂಡ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ಬಿಡುತ್ತೆ. ಈ ಒಂದು ವಿಡಿಯೋನ ಏಜೆಂಟ್ ಶೆಫ್ಲಿನ್ ಕೂಡ ನೋಡಿರ್ತಾನೆ. ಇದರಿಂದ ಮತ್ತೆ ಲೆಸ್ಲಿಗೆ ಕಾಲ್ ಮಾಡ್ಬಿಟ್ಟು ಇದ್ರ ಮೇಲೆ ನೀನು ರಿಸರ್ಚ್ ಮಾಡು ಅಂತ ಹೇಳ್ಬಿಡ್ತಾನೆ. ಮತ್ತೆ ಕೇವನು ತನ್ನ ಸ್ಕೂಲ್ಗೆ ಬಂದಾಗ ಜಾಯ್ ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪೇಪರ್ ನ ಕೊಡ್ತಾನೆ. ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಅರ್ನೆಸ್ಟ್ ರಿಯಲ್ ಫೋಟೋ ಇರುತ್ತೆ. ಇವ್ರು ಅವಾಗ್ಲೇ ಚೆಕ್ ಮಾಡಿದ್ರಲ್ಲ ಕಂಪ್ಯೂಟರ್ ಅಲ್ಲಿ ಈ ಲ್ಯಾಂಡ್ ಯಾರ ಹೆಸರಲ್ಲಿ ಇದೆ ಅಂತ. ಆ ಒಂದು ಲ್ಯಾಂಡ್ ಇವನ್ ಹೆಸರಲ್ಲಿ ಇರುತ್ತೆ. ಇವನ್ ಇನ್ನು ಸತ್ತಿರೋದಿಲ್ಲ. ಆಕ್ಚುಲಿ ಇವನು ಒಕ್ಲಾಮ ಒಂದು ಟೌನ್ ಅಲ್ಲಿ ಇರ್ತಾನೆ. ಇದರಿಂದ ನಾವು ಹತ್ರ ಹೋಗೋಣ, ಹೋಗ್ಬಿಟ್ಟು ಈ ಅರ್ನೆಸ್ಟ್ ಬಗ್ಗೆ ಕೇಳೋಣ, ಏನಾರ ಗೊತ್ತಿರುತ್ತೆ ಇವನಿಗೆ. ಇವರಿಬ್ರು ಕೂಡ ಒಂದೇ ಹೆಸರು ಇಟ್ಕೊಂಡಿದ್ದಾರೆ, ಪಕ್ಕ ಏನಾರ ಗೊತ್ತಿರುತ್ತೆ ಇವನ್ಗೆ ಅನ್ಬಿಟ್ಟು ಪ್ಲಾನ್ ಮಾಡ್ಕೋತಾರೆ. ಇಲ್ಲಿ ಇವ್ರ ಮನೆಗೆ ಲೆಸ್ಲಿ ಬರ್ತಾಳೆ. ನಾವು ಏಜೆಂಟ್ ಕಡೆಯಿಂದ ಬಂದಿರೋರು ಅನ್ಬಿಟ್ಟು ಇವ್ರ ಮನೆಯೊಳಗಡೆ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾಳೆ. 90s ಅಲ್ಲಿ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ಅದ್ರ ಹೆಸರೇ ವಿಸರ್ಡ್ ಕ್ಲಿಪ್. ಈ ವಿಸರ್ಡ್ ಕ್ಲಿಪ್ ಗೆ ನನ್ನನ್ನ ಹೆಡ್ ಆಗಿ ಮಾಡಿದ್ರು. ಈ ಒಂದು ವಿಸರ್ಡ್ ಕ್ಲಿಪ್ ಅನ್ನೋ ಒಂದು ಪ್ರೋಗ್ರಾಮ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈ ಗೋಸ್ಟ್ ಗಳನ್ನೆಲ್ಲ ಹಿಡ್ಕೊಳ್ಳುತ್ತೆ. ಆದ್ರೆ ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ತುಂಬಾ ಕಷ್ಟ ಪಡ್ತಿತ್ತು. ನಾವು ಕೂಡ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ದೋ. ಇನ್ನೇನು ಇದ್ರದ್ದು ಫಲ ಸಿಗ್ಬೇಕು ಅನ್ನೋ ಅಷ್ಟಲ್ಲಿ ಗೌರ್ಮೆಂಟ್ ಗಳಿಗೆ ಈ ರೀತಿ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಈ ಒಂದು ವಿಸರ್ಡ್ ಕ್ಲಿಪ್ ಅನ್ನೋ ಒಂದು ಪ್ರೋಗ್ರಾಮ್ ನ ನಿಲ್ಲಿಸ್ಬಿಟ್ರು. ಇದನ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಅರ್ನೆಸ್ಟ್ ಇದಾನೆ ಅಂತ ಈ ಮಾತನ್ನ ಕೇಳ್ಬಿಟ್ಟು ಫ್ರಾಂಕ್ ಕೂಡ ನೀವ್ ಇಲ್ಲಿಂದ ಹೋಗಿ ನೀವು ನಮ್ಮ ಮನೆಯೊಳಗಡೆ ಬರ್ಬೇಕು ಅಂದ್ರೆ ವಾರೆಂಟ್ ನ ತಗೊಂಡ್ ಬರ್ಬೇಕು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇಲ್ಲಿ ಇವ್ರುಗಳು ಇವ್ರ ಮನೆಯೊಳಗಡೆ ಬಂದಿರ್ತಾರಲ್ಲ, ಇವನ ಹತ್ರ ಮಾತಾಡ್ತಾ ಇರ್ತಾರೆ. ನಿನ್ನ ಹೆಸರು ಇಟ್ಕೊಂಡಿರೋನೆ ಅರ್ನೆಸ್ಟ್ ಒಬ್ಬ ಇದ್ದಾನೆ, ಅವನೊಂದು ಬಾರ್ನ ನಡೆಸ್ತಿದ್ದ, ಇವಾಗ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನೀನು ಈ ಮನೆ ಬಿಟ್ಟ ಹೊರಗಡೆ ಹೋಗಕ್ಕೆ ಟ್ರೈ ಮಾಡಿದ್ಯಾ ಅಂದಾಗ ಇಲ್ಲ ನಾನು ಟ್ರೈ ಮಾಡಿದ ಅಂತ. ಕೇವನ್ ಕೂಡ ಇವಾಗ ನಿಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ನೀನ್ ಮನೆ ಆಚೆಗಡೆ ಬರ್ಲೇಬೇಕು, ನೀನ್ ಮನೆ ಆಚೆಗಡೆ ಬಂದ್ರೆ ಏನಾರ ಒಂದು ಯೂಸ್ ಆಗುತ್ತೆ ಅನ್ಬಿಟ್ಟು ಇವನ್ಗೊಂದು ಧೈರ್ಯನ ಕೊಡ್ತಾನೆ ಕೇವಿನ್. ಇದರಿಂದ ಅರ್ನೆಸ್ಟ್ ಕೂಡ ಸುಮಾರು ವರ್ಷಗಳ ಕಾಲ ಇಲ್ಲೇ ಇದ್ನಲ್ಲ, ಹಾಗೂ ಈಗ ಧೈರ್ಯ ಮಾಡಿ ಮನೆ ಆಚೆ ಬರ್ತಾನೆ. ಮನೆ ಆಚೆ ಬಂದಾಗ ಗೊತ್ತಾಗುತ್ತೆ ಇವನು ಆರಾಮಾಗಿ ಮನೆ ಆಚೆನು ಬರ್ಬೋದು ಅನ್ಬಿಟ್ಟು ಮನೆ ಆಚೆ ಕರ್ಕೊಂಡ್ ಬಂದು ಇವನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರ ಮನೆ ಸುತ್ತಮುತ್ತ ಇರೋ ಜನರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅರ್ನೆಸ್ಟ್ ಆಚೆ ಬಂದಿದ್ದಾನೆ ಅಂತ. ಇದರಿಂದ ಎಲ್ಲರೂ ಕೂಡ ಇವನ್ನ ಮೀಟ್ ಮಾಡೋದಕ್ಕೆ, ಇವನ ಹತ್ರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸುತ್ತಾಕೊಳ್ಳೋದಕ್ಕೆ ಬರ್ತಾರೆ. ಇದರಿಂದ ಇವರು ಒಂದೇ ಸಮನೆ ಓಡೋಕ್ ಶುರು ಮಾಡ್ತಾರೆ. ಎಲ್ಲಿನದು ನೋಡೋದಿಲ್ಲ, ಎಲ್ಲೆಲ್ಲಿ ಸಿಗುತ್ತೋ ಅಲ್ಲ ನುಕ್ಕೊಂಡು ಹೋಗ್ತಾನೆ ಇರ್ತಾರೆ. ಹಾಗೂ ಈಗ ಮಾಡಿ ಎಲ್ಲರೂ ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಈ ಕಡೆ ಲೆಸ್ಲಿ ಏಜೆಂಟ್ ಶೆಫ್ಲಿ ಹತ್ರ ಬಂದ್ಬಿಟ್ಟು ಅವ್ರ ನನ್ನ ಮನೆಯೊಳಗಡೆಗೆ ಬಿಟ್ಕೋತಾ ಇಲ್ಲ ಅಂತ. ಅದಕ್ಕೆ ಅವನು ಕೂಡ ಅವ್ರು ಏನಾರು ಒಂದು ತಪ್ಪು ಮಾಡ್ತಾರೆ ತಡಿ, ಅವಾಗ ನಾವು ಅವ್ರ ಮೇಲೆ ಆಕ್ಷನ್ ನ ತಗೊಳ್ಳೋಣ ಅನ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಇವ್ರುಗಳು ಅದೇ ಒಂದು ಬಾರ್ ಹತ್ರ ಬರ್ತಾರೆ. ಈ ಹಳೆ ಅರ್ನೆಸ್ಟ್ ಅಂತ ಒಬ್ಬ ವ್ಯಕ್ತಿ ಈ ಬಾರಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ, ಇದರಿಂದ ಈ ಒಂದು ಬಾರ್ನ ಒಂದು ಅಡ್ರೆಸ್ ನ ತಿಳ್ಕೊಂಡು ಬಂದ್ಬಿಟ್ಟು ಈ ವ್ಯಕ್ತಿ ಇಲ್ಲಿ ಇದಾನ ಅನ್ಬಿಟ್ಟು ಅಲ್ಲಿರೋ ಒಬ್ಳು ಲೇಡಿನ ಕೇಳ್ತಾರೆ. ಅದಕ್ಕೆ ಅವಳು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಒಂದು ಫೋಟೋನ ತೋರಿಸ್ತಾರೆ. ನೋಡಿ ಈ ವ್ಯಕ್ತಿ ಇಲ್ಲೇ ಕೆಲಸ ಮಾಡ್ತಿದ್ದ, ಅದಾದ್ಮೇಲೆ ಬಿಟ್ಟು ಹೊಂಟೋಗ್ಬಿಟ್ಟ ಅಂತ. ಆ ಫೋಟೋದಲ್ಲಿ ನೋಡಿದಾಗ ಇಬ್ಬರು ಅರ್ನೆಸ್ಟ್ ಅಲ್ಲೇ ಇರ್ತಾರೆ. ಒಂದು ಗೋಸ್ಟ್ ಅರ್ನೆಸ್ಟ್, ಇನ್ನೊಬ್ಬ ಬದುಕಿರೋ ಅರ್ನೆಸ್ಟ್. ಇದರಿಂದ ಇವರಿಬ್ಬರಿಗೂ ಏನಾರು ಒಂದು ಪಕ್ಕ ಕನೆಕ್ಷನ್ ಇದ್ದೇ ಇರುತ್ತೆ. ಈಗ ನಾವು ಈ ಬದುಕಿರೋ ಅರ್ನೆಸ್ಟ್ ನ ಹುಡುಕಿದ್ರೆ ಸಾಕು, ನಾವ್ ಆರಾಮಾಗಿ ಇವನ್ ಯಾರು ಏನು ಅಂತ ಎಲ್ಲ ತಿಳ್ಕೊಬಹುದು ಅನ್ಬಿಟ್ಟು ಆ ಬಾರಿಂದ ಆಚೆ ಬಂದ್ಬಿಡ್ತಾರೆ. ಇದ್ರ ಬಗ್ಗೆ ಮಾತಾಡ್ಕೊಂಡ್ ಪಾರ್ಗಳು ಬರ್ತಿರ್ಬೇಕಾದ್ರೆ ಅರ್ನೆಸ್ಟ್ ವಿಸಿಬಲ್ ಆಗ್ಬಿಟ್ಟು ಯಾವ್ದೋ ಒಂದು ಹುಡುಗಿನ ನೋಡ್ತಾ ಇರ್ತಾನೆ. ಇವನ್ ಕೂಗ್ತಾನೆ ಕೇವಿನ್ ಮಾಯ ಆಗೋ ನೀನು ಕಾಣಿಸ್ಕೊಂಬಾರ್ದು ಅಂತ. ಆದ್ರೂ ಕೂಡ ಅರ್ನೆಸ್ಟ್ ಆ ಒಂದು ಹುಡುಗಿನ ನೋಡ್ತಾನೆ ಇರ್ತಾನೆ. ಹಾಗೆ ಆ ಹುಡುಗಿನ ನೋಡ್ತಿರ್ಬೇಕಾದ್ರೆ ಇವನ್ಗೆ ಹಳೇದೆಲ್ಲ ಈಗ ಫ್ಲಾಶ್ ಆಗಕ್ ಶುರು ಆಗುತ್ತೆ ಲೈಟ್ ಆಗಿ. ಆ ಒಂದು ಫ್ಲಾಶ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇವನ್ಗೊಬ್ಳು ಮಗಳಿದ್ದಾಳೆ ಅಂತ. ಇದರಿಂದ ಆ ಹುಡುಗಿನ ಹಾಗೆ ಮುಟ್ಟೋಕೆ ಅಂತ ಹೋಗ್ತಾ ಇರುತ್ತೆ. ಆ ಹುಡುಗಿನ ಕೂಡ ತುಂಬಾ ಭಯದಿಂದ ಕಿರ್ಚಾಡ್ಕೊಂಡ್ಬಿಡುತ್ತೆ. ಇದನ್ನ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಅವನ ಕರ್ಕೊಂಡ್ ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದೇ ಇವ್ರ ತಂದೆ ಬೈತಾ ಇರ್ತಾನೆ, ಏನ್ ತಕ ಅವ್ನ ಆಚೆ ಕರ್ಕೊಂಡೋದೆ ನೋಡು, ಈಗ ಜನ ಎಲ್ಲ
ಇರೋದಿಲ್ಲ, ಅವನೊಬ್ಬ ಕಿಡ್ನಾಪಿಂಗ್ ಮಾಡ್ತಾ ಇದ್ದಾನೆ, ಅವನೊಂದು ಡೇಂಜರಸ್ ಆಗಿರೋ ಗೋಸ್ಟ್ ಅಂತ ನ್ಯೂಸ್ ಹಬ್ಬಿಟ್ಟಿರುತ್ತೆ. ಅದಕ್ಕೆ ಕೇವನ್ ಕೂಡ ಅವನ್ಗೇನೋ ಒಂದು ಕಾಣಿಸ್ತು, ಅವನ ಫ್ಲಾಶ್ ಬ್ಯಾಕ್ ಏನೋ ನೆನಪಾಯ್ತು ಅವನಿಗೆ, ಅವ್ನ ಬಾಯಲ್ಲಿ ಯಾವ್ದೋ ಒಂದು ಹೆಸರು ಬಂತು, ಅದು ನನಗೆ ಕರೆಕ್ಟಾಗಿ ಕೇಳಿಸ್ಲಿಲ್ಲ, ಅವನಿಗೆ ಇನ್ನೂ ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ನು ಹೇಗಾದ್ರೂ ಮಾಡಿ ಇಲ್ಲಿಂದ ಮುಕ್ತಿ ಸಿಗುತ್ತೆ ಅಂತ. ಆದ್ರೆ ಅವ್ನಿಗೆ ಮುಕ್ತಿ ಸಿಗೋದು ಈ ಫ್ರಾಂಕ್ಗೆ ಇಷ್ಟ ಇರೋದಿಲ್ಲ. ಅವನೇನಾದ್ರು ಹೊಂಟೋಗ್ಬಿಟ್ರೆ ನಾವು ಬರ್ಬಾತ್ ಆಗೋಗ್ಬಿಡ್ತೀವಿ, ಅವ್ನು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಕೇವನ್ ಕೇಳ್ತಾನೆ. ಯಾಕೆ ಅರ್ನೆಸ್ಟ್ಗೆ ಮುಕ್ತಿ ಸಿಗೋದು ನಿಮ್ಗೆ ಇಷ್ಟ ಇಲ್ಲ ಅಂದಾಗ, ನೋಡೋಣ ಇದನ್ನೆಲ್ಲ ಮಾಡ್ತಿರೋದು ನಿಮ್ಗೋಸ್ಕರನೇ. ಕೇವನ್ ಕೂಡ ದಯವಿಟ್ಟು ಈ ಒಂದು ವಿಷಯಕ್ಕೆ ನಮ್ಮನ್ನೆಲ್ಲ ಹೇಳಿಬೇಡಿ, ಇದೆಲ್ಲ ನಿಮ್ ಸ್ವಾರ್ಥಕ್ಕೋಸ್ಕರ ಮಾಡ್ಕೋತಾ ಇದ್ದೀರಾ, ಇದಕ್ಕೆಲ್ಲ ನಮ್ಮ ಹೆಸರನ್ನ ಹೇಳಿಬೇಡಿ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಅವನಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ನಮ್ಗೆ ಲೆಸ್ಲಿನ ತೋರಿಸ್ತಾರೆ. ಅವಳು ಬಂದ್ಬಿಟ್ಟು ಈ ಒಂದು ಗೋಸ್ಟ್ ನ ಹಿಡಿಯೋದಕ್ಕೆ ಅಂತಾನೆ ಒಂದು ಸಪರೇಟ್ ಆಗಿರೋ ಒಂದು ಗನ್ನ ರೆಡಿ ಮಾಡಿರ್ತಾಳೆ. ಈಗ ಇವ್ರಿಗೊಂದು ವಾರಂಟಿ ಸಿಕ್ಬಿಟ್ಟಿರುತ್ತೆ, ಈ ರೀತಿ ಕಿಡ್ನಾಪ್ ಮಾಡೋ ಗೋಸ್ಟ್ ಗಳನ್ನ ಸಾಕೋತಾ ಇದಾರೆ ಇವ್ರು ಅಂದ್ಬಿಟ್ಟು ಇವ್ರ ಮೇಲೆ ಒಂದು ಕೇಸ್ ನ ಹಾಕೋಣ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವ್ರ ಮನೆ ಒಳಗಡೆಗೆ ಸೋಲ್ಜರ್ಸ್ ಎಲ್ಲಾರನ್ನು ಕೂಡ ಕಳಿಸ್ಬಿಟ್ಟು ಎಲ್ಲಾರನ್ನು ಕೂಡ ಲಾಕ್ ಮಾಡ್ಕೋತಾರೆ. ಕೇವೆನ್ ಕೂಡ ಹಿಡ್ಕೊಳಕ್ಕೆ ಅಂತ ನೋಡ್ತಾರೆ. ಆದ್ರೆ ಕೇವೆನ್ ಅರ್ನೆಸ್ಟ್ ನ ಜಾಯ್ನ ಇಬ್ಬರನ್ನು ಕೂಡ ಕರ್ಕೊಂಡು ತನ್ನ ಅಣ್ಣನ ಗಾಡಿನ ತಗೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಇವ್ರ ಮನೆಗೆ ಏಜೆಂಟ್ ಶೆಫ್ಲಿ ಬಂದ್ಬಿಟ್ಟು, ಈಗ ನಾವೇನು ಹೇಳ್ತೀವೋ ಅದನ್ನೇ ನೀನ್ ಕೇಳ್ಬೇಕು, ಇಲ್ಲ ಅಂದ್ರೆ ನಿನ್ ಲೈಫ್ ನ ಹಾಳು ಮಾಡಕ್ ಬಿಡ್ತೀವಿ, ಇಡೀ ಫ್ಯಾಮಿಲಿನ ತೆಗೆದ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ಹೆದರಿಸ್ಬಿಡ್ತಾರೆ. ಈ ಕಡೆ ಇವ್ರು ಒಂದ್ ಜಾಗದಲ್ಲಿ ಕುತ್ಕೊಂಡು ಬದುಕಿರೋ ಅರ್ನೆಸ್ಟ್ ಎಲ್ಲಿದ್ದಾನೆ ಅಂತ ತಿಳ್ಕೊತಾರೆ. ಟೆಸ್ಲಾ ಅನ್ನೋ ಒಂದು ಜಾಗದಲ್ಲಿ ಇರ್ತಾನೆ. ಇಲ್ಲಿಂದ ಆ ಜಾಗ 400 ಕಿಲೋಮೀಟರ್ ಇರುತ್ತೆ. ಹೇಗಾದ್ರೂ ಮಾಡಿ ಇಲ್ಲಿಗೆ ತಲುಪಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ. ಹೋಗೋ ಮಧ್ಯದಲ್ಲಿ ಏನಾದ್ರು ತಿನ್ನೋ ಅನ್ಬಿಟ್ಟು ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿದ್ದಂತ ಒಂದು ಶಾಪ್ ಒಳಗಡೆ ಹೋದಾಗ ನಮ್ ಕೇವೆನ್ ನೋಡ್ತಾನೆ, ಇವ್ರ ತಂದೆ ಟಿವಿ ನ್ಯೂಸ್ ಅವ್ರ ಹತ್ರ ನನ್ ಮಗ ಹಾಗೆ ಅವ್ನ ಫ್ರೆಂಡು ಜಾಯ್ ಇಬ್ರು ಕೂಡ ಕಾಣೆ ಆಗ್ಬಿಟ್ಟಿದ್ದಾರೆ, ಇವ್ರನ್ನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಇಲ್ಲ, ಆ ಒಂದು ಗೋಸ್ಟ್ ಅರ್ನೆಸ್ಟ್ ಅಂತ ಹೇಳ್ತಾ ಇರ್ತಾನೆ. ಆಕ್ಚುಲಿ ಇವ್ನಿಗೆ ಹೆದರಿಸ್ಬಿಟ್ಟಿರ್ತಾರಲ್ಲ ಆ ಒಂದು ಏಜೆಂಟು, ಇದರಿಂದ ಈ ರೀತಿ ಹೇಳ್ತಾ ಇರ್ತಾನೆ. ಇದರಿಂದ ಇವ್ರ ತಂದೆ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ. ಹಾಗೆ ಇವ್ನು ಬೇಕಾಗಿರೋದನ್ನ ಎತ್ಕೋತಿರ್ಬೇಕಾದ್ರೆ ಈ ಕಡೆ ಜಾಯ್ನ ತೋರಿಸ್ತಾರೆ. ಜಾಯ್ ಹೀಗೆ ಕಾರಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕಾಪ್ಸ್ ಬರ್ತಾರೆ, ಅಂದ್ರೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸವರು ಈ ಒಂದು ಗಾಡಿ ಇವ್ರುಗಳೆಲ್ಲ ನೋಡ್ಬಿಟ್ಟು ಗೊತ್ತಾಗೋಗ್ಬಿಡುತ್ತೆ ಇವ್ರು ಅಂದ್ಬಿಟ್ಟು. ಇದರಿಂದ ಮೇನ್ ಪೊಲೀಸು ಕೇವೆನ್ ಹತ್ರ ಬರ್ತಾನೆ. ನೋಡು ಜಾಸ್ತಿ ಏನು ಮಾತಾಡ್ಬೇಡ, ಸುಮ್ನೆ ನನ್ ಜೊತೆ ನಡಿ ಅನ್ಬಿಟ್ಟು ಹಾಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅರ್ನೆಸ್ಟ್ ಬಂದ್ಬಿಟ್ಟು ಇವ್ನ ಗನ್ನ ಕಿತ್ಕೊಂಡು ಏಮ್ ಪಾಯಿಂಟ್ ಮಾಡ್ತಾನೆ. ಇದರಿಂದ ಕೇವೆನ್ ಆ ಒಂದು ಶಾಪ್ ಇಂದ ಆಚೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಇವಳು ಜಾಯ್ ಇರ್ತಾಳಲ್ಲ, ಇನ್ನೊಬ್ಬ ಪೊಲೀಸ್ ಆಫೀಸರ್ಗೂ ಸರಿಯಾಗಿ ಹೊಡೆದ್ಬಿಟ್ಟು ಇವ್ರು 3 ಜನ ಕೂಡ ಆ ಒಂದು ಕಾರಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಅವ್ರುಗಳು ಕೂಡ ಏನ್ ಬಿಡೋದಿಲ್ಲ, 3-4 ಗಾಡಿಗಳನ್ನ ತಗೊಂಡ್ಬಂದ್ಬಿಟ್ಟು ಇವ್ರನ್ನ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಇವನು ಬಿಡದಂಗೆ ಸೂಪರ್ ಆಗಿ ಕಾರ್ನ ಓಡಿಸ್ತಾ ಇರ್ತಾನೆ. ಇವ್ರಿಗೆ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಅರ್ನೆಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಪೊಲೀಸ್ನ ಕಾರ್ಗಳಿಗೆಲ್ಲ ಹೋಗ್ಬಿಟ್ಟು ಗಾಡಿನೆಲ್ಲ ಡಿಸ್ಟ್ರಾಕ್ಟ್ ಮಾಡ್ಬಿಟ್ಟು ಆಕ್ಸಿಡೆಂಟ್ ಮಾಡಿಸ್ತಾ ಇರ್ತಾನೆ. ಹೀಗಾಗಿ ಹಾಗೋ ಈಗ ಮಾಡ್ಬಿಟ್ಟು ಕೇವೆನ್ ಕೂಡ ತುಂಬಾ ಫಾಸ್ಟ್ ಆಗಿ ಗಾಡಿ ಓಡಿಸ್ಕೊಂಡು ಅಲ್ಲಿಂದ ಹಾಗೋ ಈಗ ಮಾಡಿ ಆ ಪೊಲೀಸ್ ಅವ್ರ ಕೈಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಮತ್ತೆ ಇವ್ರ ತಾಯಿ ಕದ್ದು ಮುಚ್ಚಿ ಇವ್ರ ಮಗಂಗೆ ಫೋನ್ ಮಾಡ್ಬಿಡ್ತಾಳೆ. ಫೋನ್ ಮಾಡಿ ಹುಷಾರಾಗಿದೆಯಾ ಹೇಗಿದೆಯಾ ಅಂತ ಕೇಳಿದಾಗ ನಾನು ಹುಷಾರಾಗಿದ್ದೀನಿ, ನೀವೇನು ತಲೆ ಕೆಡ್ಸ್ಕೊಂಬೇಡಿ ಅಂತ ಅವನು ಕೂಡ ಹೇಳ್ತಾನೆ. ಆಗ ಅಲ್ಲಿಗೆ ಲೆಸ್ಲಿ ಬಂದ್ಬಿಟ್ಟು ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳು, ಇಲ್ಲಾಂದ್ರೆ ಸರಿ ಇರೋದಿಲ್ಲ ಅಂತ, ಇದರಿಂದ ನೀವೇನೇ ಮಾಡಿದ್ರು ಕೂಡ ನಾನು ಹೇಳೋದಿಲ್ಲ ಅನ್ಬಿಡ್ತಾಳೆ. ಅದೇ ಜಾಗಕ್ಕೆ ಆ ಬಾರ್ ಒಳಗಡೆ ಒಬ್ಳು ಲೇಡಿ ಸಿಕ್ಕಿದ್ಲಲ್ಲ, ಆ ಲೇಡಿ ಇಲ್ಲೇ ಇರ್ತಾಳೆ. ಇದರಿಂದ ಇವಳು ಹೇಳ್ಬಿಡ್ತಾಳೆ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅಂತ. ಇಲ್ಲಿ ಇವ್ರುಗಳು ಕದ್ದು ಮುಚ್ಚಿ ಒಂದು ಹೋಟೆಲ್ಗೆ ಬಂದ್ಬಿಟ್ಟು ಅಲ್ಲಿ ಒಂದು ಕೀನ ಕತ್ಕೊಂಡು ಒಂದು ರೂಮ್ ಗಳಿಗೆ ಹೋಗಿ ಸ್ಟೇ ಮಾಡ್ತಾರೆ. ಇಲ್ಲಿ ಹೇಳ್ತಾನೆ ಕೇವೆನ್, ಯಾಕೆ ಇವ್ರ ತಂದೆಗೂ ಇವನ್ಗೂ ಆಗಲ್ಲ ಅನ್ಬಿಟ್ಟು. ಚಿಕ್ಕ ವಯಸ್ಸಲ್ಲಿ ಇವ್ರ ತಂದೆ ಇವನು ತುಂಬಾ ಚೆನ್ನಾಗಿ ಇರ್ತಾರೆ. ಕೇವೆನ್ಗೂ ಇವ್ರ ತಂದೆಗೂ ತುಂಬಾ ಜಗಳಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಗ್ತಾ ಇರುತ್ತೆ. ಇದರಿಂದ ಇವ್ರ ತಂದೆಯಿಂದ ಇವ್ನು ದೂರ ಆಗ್ತಾ ಬರ್ತಾ ಇರ್ತಾನೆ. ಜಾಯ್ನು ಕೂಡ ಹೇಳ್ತಾಳೆ ನನ್ನ ಮೇಲೂ ಕೂಡ ಇದೇ ಗೋಳು, ನಮ್ ತಂದೆ ಎಲ್ಲದೂ ಕೂಡ ರಿಸ್ಟ್ರಿಕ್ಟ್ ಆಗ್ತಾ ಇರ್ತಾರೆ, ಅವ್ರು ಏನ್ ಹೇಳಿದ್ರು ನಾನು ಅದನ್ನೇ ಮಾಡ್ಬೇಕು, ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಈ ನಮ್ ತಂದೆ ಜೊತೆ ಇದ್ದು ಅಂದ್ಬಿಟ್ಟು ಅವಳು ಕೂಡ ಅವ್ಳ ಲೈಫ್ ಪ್ರಾಬ್ಲಮ್ ನ ಹೇಳ್ಕೊತಾಳೆ. ಇಲ್ಲಿಂದ ಸೇಮ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಇನ್ನೊಂದು ಕಾರ್ನ ಕತ್ಕೊಂಡು ಈ ಬದುಕಿರುವಂತ ಅರ್ನೆಸ್ಟ್ ಇದ್ದಾನಲ್ಲ ಆ ಮನೆಗೆ ಬರ್ತಾರೆ. ಹಾಗೋ ಈಗ ಮಾಡಿ ಇವನೊಬ್ನೇ ಹೋಗ್ತಾನೆ ಮೀಟ್ ಮಾಡೋಣ ಅನ್ಬಿಟ್ಟು ಡೋರ್ನ ನಾಕ್ ಮಾಡ್ತಾನೆ. ಆ ಒಂದು ಅರ್ನೆಸ್ಟ್ ಕೂಡ ಇವನ ನೋಡಿದ ತಕ್ಷಣ ವೆಲ್ಕಮ್ ಮಾಡ್ಕೋತಾನೆ ಒಳಗಡೆ ಬಂದು ನಿಮ್ಗೆ ಅರ್ನೆಸ್ಟ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಈ ಅರ್ನೆಸ್ಟ್ ಕೂಡ ಒಂದು ಫೋಟೋನ ಕೊಡ್ತಾನೆ. ನಿಜವಾಗ್ಲೂ ಇವನ ಹೆಸರು ಅರ್ನೆಸ್ಟ್ ಅಲ್ಲ, ನಿಜವಾಗ್ಲೂ ಇವನ ಹೆಸರು ಬಂದ್ಬಿಟ್ಟು ರ್ಯಾಂಡಿ ಅಂತ. ರ್ಯಾಂಡಿಗೆ ಒಬ್ಳು ವೈಫ್ ಕೂಡ ಇರ್ತಾಳೆ, ಅವಳೆ ಎವೆಲಿನ್. ಈ ಎವೆಲಿನ್ ಬೇರೆ ಯಾರು ಅಲ್ಲ, ಈ ಅರ್ನೆಸ್ಟ್ ಇದಾನಲ್ಲ ಈ ಅರ್ನೆಸ್ಟ್ ಹೆಂಡತಿಯ ಅಕ್ಕ ಆಗಿರ್ತಾಳೆ. ಅದಲ್ದಲೆ ರ್ಯಾಂಡಿಗೆ ಒಂದು ಹೆಣ್ಣು ಮಗು ಕೂಡ ಇರುತ್ತೆ. ಆ ಒಂದು ಹೆಣ್ಣು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಈ ಎವೆಲಿನ್ ಸತ್ತೋಗ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ರ್ಯಾಂಡಿ ತುಂಬಾ ಎಣ್ಣೆಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾನೆ. ಅವಳನ್ನ ಮರೆಯೋಕಾಗ್ದಲೆ ಕೇವನ್ಗೂ ಗೊತ್ತಾಗುತ್ತೆ ರ್ಯಾಂಡಿಗೆ ಒಬ್ಳು ಮಗಳಿದ್ದಾಳೆ, ಅವಳ ಹೆಸರು ಜೂನ್ ಬಗ್ ಅಂತ. ಮತ್ತೆ ಅರ್ನೆಸ್ಟ್ ಹೇಳ್ತಾನೆ ಒಂದು ದಿನ ಈ ರ್ಯಾಂಡಿ ತನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡ್ ಬಂದ, ನಾನು ಎಲ್ಲೋ ಸ್ವಲ್ಪ ದಿನ ಆಚೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ನನ್ನ ಮಗಳನ್ನ ನೋಡ್ಕೊಳ್ಳಿ ಅನ್ಬಿಟ್ಟು ಅವ್ರ ಮಗಳನ್ನ ನಮ್ ಜೊತೆನೆ ಬಿಟ್ಟು ಹೋದ. ಆಕ್ಚುಲಿ ನನ್ಗೂ ನನ್ನ ಹೆಂಡತಿಗೂ ಮಕ್ಳಂದ್ರೆ ಇಷ್ಟ ಇರ್ಲಿಲ್ಲ, ಇದ್ರಿಂದ ನಾವು ಮಕ್ಳನ್ನೇ ಮಾಡ್ಕೊಳ್ಳಿ
ಮಾಡ್ಕೊಳ್ಳಿಲ್ಲ. ನಮ್ಗೇನಿದ್ರು ಹೊರಗಡೆ ಸುತ್ತಾಡ್ಬೇಕು ಅನ್ನೋ ಒಂದು ಆಸೆ ಇದೆ, ಇದರಿಂದ ನಾವು ಮಕ್ಳನ್ನ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಇವಳ ಮಗ್ಳುನೇ ಸಾಕೊಟ್ಟಿದ್ದು. ರ್ಯಾಂಡಿ ಸ್ವಲ್ಪ ದಿನಕ್ಕೆ ಅಂತ ಹೋದವನು, ಅದಾದ್ಮೇಲೆ ಯಾವತ್ತೂ ಕೂಡ ಅವ್ನು ಬರ್ಲೇ ಇಲ್ಲ. ಅವ್ನು ಹೋಗ್ಬೇಕಾದ್ರೆ ನನ್ ಶರ್ಟು ಹಾಗೆ ನನ್ ಡ್ರೈವಿಂಗ್ ಲೈಸೆನ್ಸ್, ನನ್ ಕಾರು ಎಲ್ಲಾನು ಕೂಡ ತಗೊಂಡು ಹೊಂಟೋಗ್ಬಿಟ್ಟಿದ. ಮತ್ತೆ ನೀನ್ ವಿಡಿಯೋ ನೋಡಾದ್ಮೇಲೆ ನಮಗೆ ಗೊತ್ತಾಗಿದ್ದು ರ್ಯಾಂಡಿ ಸತ್ತೋಗ್ಬಿಟ್ಟಿದ್ದಾನೆ ಅನ್ಬಿಟ್ಟು. ನನಗನ್ಸುತ್ತೆ ಅವ್ನ್ ಜಾಸ್ತಿ ಡ್ರಿಂಕ್ಸ್ ನ ಮಾಡ್ಬಿಟ್ಟು ಅವನೇ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆದ್ರೆ ಕೇವನ್ ಇದನ್ನ ನಂಬೋದಿಲ್ಲ. ಇವನಿಗೊಬ್ಳು ಮಗಳಿದ್ದಾಳೆ, ಅವಳನ್ನ ಸಾಕೊಳ್ದಲ್ಲಿ ಇವನು ಈ ತರ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರೋ ಅಂತ ಒಂದು ಫ್ಲಾಶ್ ಹೊಡಿತಾನೆ ಇರುತ್ತೆ ಇವನ್ಗೆ. ಅದಕ್ಕೆ ಅರ್ನೆಸ್ಟ್ ಕೂಡ ಇವ್ನ್ ಮಾಡಿರೋಂತ ಕೆಲ್ಸಕ್ಕೆ ಇವನ್ ಮೇಲೆನೆ ರಿಗ್ರೆಟ್ ಆಗಿ ಇವ್ನ್ ಸತ್ತೋದ್ರು ಕೂಡ ಇವನ ಒಂದು ಮೆಮೊರಿಗಳೆಲ್ಲ ನೆನಪೇ ಇಲ್ಲ, ಅದಕ್ಕೋಸ್ಕರ ಇವ್ನ್ಗೆ ಏನು ಕಂಡುಹಿಡಿಯಕ್ ಆಗ್ತಾ ಇಲ್ಲ ಅನ್ಸುತ್ತೆ ಅಂತ. ಆಗ ಅಲ್ಲೊಂದು ಈಗಲ್ನ ರೋಡು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆಗ ಸಡನ್ ಆಗಿ ಅಲ್ಲಿಗೆ ಅರ್ನೆಸ್ಟ್ ಅಂದ್ರೆ ಈ ರ್ಯಾಂಡಿನ ಕೂಡ ಬರ್ತಾನೆ. ರ್ಯಾಂಡಿನ ನೋಡಿ ಇವನ್ಗೆ ಒಂದ್ ನಿಮಿಷ ಶಾಕಿಂಗ್ ಆಗ್ತಾ ಇರುತ್ತೆ ಈ ನಿಜವಾದ ಅರ್ನೆಸ್ಟ್ಗೆ. ಅವಾಗ ಕೆವಿನ್ ಮನೆ ಆಚೆ ನೋಡ್ತಾನೆ. ಜಾಯಿನ್ ನ ಕೆಲವು ಸೋಲ್ಜರ್ಸ್ ಗಳು ಬಂದ್ಬಿಟ್ಟು ಲಾಕ್ ಮಾಡ್ಕೋತಾ ಇರ್ತಾರೆ. ಗೊತ್ತಾಗ ಹೋಗ್ಬಿಡುತ್ತೆ ಸೋಲ್ಜರ್ಸ್ ಗಳು ಇಲ್ಲಿಗೂ ಬಂದಿದ್ದಾರೆ ಅನ್ಬಿಟ್ಟು. ಇನ್ಮೇಲೆ ಇವನ್ನ ರ್ಯಾಂಡಿ ಅಂತ ಕರೆಯೋಣ. ಮತ್ತೆ ಆ ಸೋಲ್ಜರ್ಸ್ ಗಳು ಬಂದ್ಬಿಟ್ಟು ಇವನು ಕೂಡ ಲಾಕ್ ಮಾಡ್ಕೋತಾರೆ. ಆದ್ರೆ ರ್ಯಾಂಡಿ ಇವರೆಲ್ಲರಿಗೂ ಕೂಡ ಹೊಡೆದು ಇವನ್ನ ಕಾಪಾಡಕ್ಕೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಆಗ ಅದೇ ಟೈಮ್ ಗಲ್ಲಿಗೆ ಕೆಲವು ಸ್ಪೆಷಲ್ ಗನ್ ಗಳನ್ನ ತಗೊಂಡು ಲೆಸ್ಲಿ ಇನ್ನು ಕೆಲವು ಸೋಲ್ಜರ್ಸ್ ಗಳು ಬರ್ತಾರೆ. ಆ ಒಂದು ಗನ್ ಒಳಗಡೆಯಿಂದ ಈ ರ್ಯಾಂಡಿ ಯಾವ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಾಗ ಹೋಗ್ಬಿಡುತ್ತೆ. ಇದರಿಂದ ಆ ಗನ್ ಇಂದ ಅವನ್ಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ತಕ್ಷಣ ಒಂದು ಪವರ್ ನ ಅವ್ನ ಕೈಲಿ ತಡ್ಕೊಳಕ್ಕೆ ಆಗೋದಿಲ್ಲ. ಫುಲ್ ಕರೆಂಟ್ ಹೊಡೆದಂಗ ಆಗ್ತಾ ಇರುತ್ತೆ ಆ ಒಂದು ಸ್ಪಿರಿಟ್ ಗೆ. ಇದರಿಂದ ನೀವ್ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇದೇ ರೀತಿ ಶಾಕ್ ಕೊಟ್ಬಿಟ್ಟು ನಿನ್ನ ಮುಗಿಸ್ಬಿಡ್ತೀವಿ ಅನ್ಬಿಟ್ಟು ರ್ಯಾಂಡಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಮತ್ತೆ ಕೆವೆನ್ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆಗೆ ಕೂಡಿಸ್ಬಿಟ್ಟು ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತೆ ಈ ಸ್ಪಿರಿಟ್ ಗಳನ್ನ ಲಾಕ್ ಮಾಡೋದಕ್ಕೆ ಅನ್ಬಿಟ್ಟೆ ಒಂದು ಸ್ಪೆಷಲ್ ಆಗಿರೋ ಒಂದು ಲಾಕರ್ ನ ಸೆಟ್ ಮಾಡಿರ್ತಾರೆ. ಅದೇ ಲಾಕರ್ ಅಲ್ಲಿ ಈ ನಮ್ ರ್ಯಾಂಡಿನ ತಗೊಂಬಂದು ಇಟ್ಟಿರ್ತಾರೆ. ಆಗ ರ್ಯಾಂಡಿ ಹತ್ರ ಲೆಸ್ಲಿ ಬಂದ್ಬಿಟ್ಟು ಫೈನಲಿ ನಾನ್ ಸಾಧಿಸ್ಬಿಟ್ಟೆ, ನನ್ನ ಒಂದು ಎಕ್ಸ್ಪರಿಮೆಂಟ್ ವರ್ಕ್ ಆಯ್ತು ಅಂತ ತುಂಬಾ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಅವನ ಹತ್ರ ಮಾತಾಡ್ಕೊಂಡು ಹೀಗೆ ಹೇಳ್ತಾ ಇರ್ತಾಳೆ. ಇದರಿಂದ ರ್ಯಾಂಡಿನೂ ಕೂಡ ಪರವಾಗಿಲ್ಲ ಬಿಡು ಹೇಳ್ಬೇಡ ಅನ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಇದು ಇವಳಿಗೆ ಹಾರ್ಟ್ ಗೆ ಟಚ್ ಆಗಿ ಹೋಗ್ಬಿಡುತ್ತೆ. ಎಷ್ಟು ಒಳ್ಳೆ ಸ್ಪಿರಿಟ್ ಇದು ಅನ್ಬಿಟ್ಟು. ಆಗ ಅಲ್ಲಿಗೆ ಏಜೆಂಟ್ ಶೆಫ್ಲಿನೂ ಕೂಡ ಬರ್ತಾನೆ. ಅವನ ಜೊತೆಗೆ ಇನ್ನೂ ಕೆಲವು ಡಾಕ್ಟರ್ಸ್ ಗಳನ್ನ ಹಾಕೊಂಡ್ ಬಂದಿರ್ತಾನೆ. ಇದರಿಂದ ಲೆಸ್ಲಿ ಈ ಒಂದು ಸ್ಪಿರಿಟ್ ನ ಹಿಡಿದಿದ್ದೀರಲ್ಲ, ಈಗ ಇದನ್ನ ಏನ್ ಮಾಡ್ತೀರಾ ಅಂತ ಕೇಳ್ತಾಳೆ. ಇದರಿಂದ ಇವನ್ ಹೆಂಗಿದ್ರು ಸತ್ತೋಗೋನೆ, ಅವ್ನ್ ಬರೀ ಒಂದು ಆತ್ಮ, ಇದ್ರ ಜೊತೆ ಏನ್ ಬೇಕಾದ್ರೂ ನಾವು ಮಾಡ್ಬೋದು, ಇಷ್ಟ ಬಂದಿರೋ ಎಕ್ಸ್ಪೆರಿಮೆಂಟ್ ನೆಲ್ಲ ಮಾಡೋದಿನ ತಲೆ ಕೆಡ್ಸ್ಕೊಂಬೇಡ ಅಂತ. ಆದ್ರೆ ಇದು ಇವಳಿಗೆ ಇಷ್ಟನೇ ಇರೋದಿಲ್ಲ. ಏನಿದ್ರು ಇವಳು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋದಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಇವ್ರು ನೋಡಿದ್ರೆ ಈ ಒಂದು ಸ್ಪಿರಿಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಕುಂತಿದಾರಲ್ಲ ಅನ್ಬಿಟ್ಟು ಬೇಜಾರಾಗ್ಬಿಡುತ್ತೆ ಇವಳಿಗೆ ಒಂದ್ ನಿಮಿಷ. ಈಗ ಈ ಕಡೆ ಅರ್ನೆಸ್ಟ್ ಕಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಕೊನೆಗೂ ಅವನಿಗೆ ಸಹಾಯ ಮಾಡಕ್ ಆಗ್ಲಿವಲ್ಲ ನಾವು ಅನ್ಬಿಟ್ಟು. ಅವಾಗ ಇವನ್ ತಂದೆ ಇವನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇವ್ರ ತಂದೆ ಇವಾಗ ಇವನ ಹತ್ರ ಫೀಲಿಂಗ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ನನಗೆ ಗೊತ್ತು ನನ್ನಿಂದ ನಿನಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದೆ, ಯಾಕೆಂದ್ರೆ ಅಷ್ಟು ಹರ್ಟ್ ಮಾಡ್ಬಿಟ್ಟಿದ್ದೀನಿ ನಿನ್ಗೆ. ಚಿಕ್ಕ ವಯಸ್ಸಿಂದನೂ ಕೂಡ ನಿನ್ನ ಪದೇ ಪದೇ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡ್ತಿದ್ದೆ. ಇದರಿಂದಾನೇ ನನ್ನ ಮಧ್ಯೆ ಒಂದು ಬಾಂಡಿಂಗು ಕರೆಕ್ಟಾಗಿ ನಡೀಲಿಲ್ಲ. ನಾನು ಯಾವಾಗ್ಲೂ ಕೂಡ ನನ್ನ ಫ್ಯಾಮಿಲಿನ ಖುಷಿಯಾಗಿ ಇಟ್ಕೊಳ್ಳೋಣ ಅಂತ ನೋಡ್ತಿದ್ದೆ. ಅವ್ರನ್ನ ಯಾವಾಗ್ಲೂ ಕೂಡ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಒಂದು ಬಿಸ್ನೆಸ್ಗೆ ಕೈ ಹಾಕ್ತೆ, ಅದು ಕೂಡ ನನ್ನಿಂದ ಲಾಸ್ ಆಗೋಯ್ತು. ಆದ್ರೆ ಯಾವಾಗ ಈ ಅರ್ನೆಸ್ಟ್ ನಮ್ಗೆ ಸಿಕ್ಕೋದ್ನೋ ಅವಾಗ ನನ್ಗೆ ಇನ್ನೊಂದು ಹೋಪ್ ಬಂತು, ನಾನು ಮತ್ತೆ ನನ್ನ ಫ್ಯಾಮಿಲಿಗೆ ಏನಾರ ಮಾಡ್ಬೋದು ಅಂತ. ಇದು ಈ ಒಂದು ಸ್ವಾರ್ಥದಿಂದ ನಾನು ನನ್ನನ್ನೇ ಮರ್ತೋಗ್ಬಿಟ್ಟಿದೆ. ನನಗೆ ಇವಾಗ ರಿಯಲೈಸ್ ಆಗ್ತೈತೆ ನಾನು ಏನೇನು ತಪ್ಪು ಮಾಡಿದೆ ಅಂತ. ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಫಾದರ್ ಆಗೋಣ ಅಂತ ಅನ್ಕೊಂಡಿದ್ದೆ, ಅದ್ ನನ್ನ ಕೈಲಿ ಆಗ್ಲಿಲ್ಲ ಅಂತ. ಇದರಿಂದ ಅವ್ರ ಮಗುಂಗೆ ಸಾರಿ ಕೇಳ್ತಾ ಇರ್ತಾನೆ. ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಮತ್ತೆ ಇವ್ರ ಮನೆ ಆಚೆಗಡೆ ಯಾರೋ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಇವ್ರ ಮನೇನೆ ನೋಡ್ತಾ ಇರ್ತಾನೆ. ಈ ಕಡೆ ರ್ಯಾಂಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಡಾಕ್ಟರ್ಸ್ ಗಳೆಲ್ಲ ಅವನ ಮೇಲೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಆದ್ರೆ ರ್ಯಾಂಡಿ ಅವ್ರು ಹೇಳೋ ಮಾತನ್ನ ಕೇಳ್ತಾನೆ ಇರೋದಿಲ್ಲ. ಇದರಿಂದ ಅಲ್ಲಿದ್ದ ಒಬ್ಬ ಸೋಲ್ಜರ್ ಬಂದ್ಬಿಟ್ಟು ಅವ್ರು ಹೇಳೋ ಮಾತನ್ನ ಕೇಳು, ಇಲ್ಲಾಂದ್ರೆ ಕರೆಂಟ್ ಶಾಕ್ ಕೊಡ್ತೀನಿ ನಿನ್ಗೆ ಅಂತ ಎದುರಿಸ್ತಾ ಇರ್ತಾನೆ. ಅವಾಗ ಅವನ ಒಂದು ಬಟ್ಟೆ ಮೇಲೆ ಈಗಲ್ನ ಸಿಂಬಲ್ ಇರುತ್ತೆ. ಈಗ ಇವ್ನಿಗೆ ಹಳೇದೆಲ್ಲ ಟಕ್ಕನ ಗ್ಯಾಪಕ್ ಬಂದ್ಬಿಡುತ್ತೆ ಒಂದ್ ನಿಮಿಷಕ್ಕೆ. ಇಲ್ಲಿ ಓಪನ್ ಆಗುತ್ತೆ ನೋಡಿ ನಿಜವಾದ ಟ್ವಿಸ್ಟ್. ನಮ್ ರ್ಯಾಂಡಿ ಇವ್ರ ಮಗಳನ್ನ ಅರ್ನೆಸ್ಟ್ ಮನೆಗೆ ಬಿಟ್ಟಿದ್ದು ನಿಜ, ಸ್ವಲ್ಪ ದಿನ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಆದ್ರೆ ಇವ್ರ ಮಗಳನ್ನ ಅವ್ರ ಮನೆಗೆ ಬಿಟ್ಟಾಗ ಈ ಅರ್ನೆಸ್ಟ್ ಇದನ್ನಲ್ಲ ಇದೇ ಒಂದು ಈಗಲ್ ರಾಡ್ ಇಂದ ಈ ರ್ಯಾಂಡಿ ತಲೆಗೆ ಹೊಡೆದ್ಬಿಟ್ಟು ಇವನ್ನ ಸಾಯಿಸ್ಬಿಟ್ಟಿರ್ತಾನೆ. ಸಾಯಿಸ್ಬಿಟ್ಟು ಇವನ್ ಬಟ್ಟೆ ಎಲ್ಲ ಬ್ಲಡ್ ಆಗಿರುತ್ತಲ್ಲ ಅದೇ ಒಂದು ಶರ್ಟ್ ನ ಇವ್ನ್ಗೆ ಹಾಕ್ಬಿಟ್ಟು ಇವ್ರ ಮನೆ ಹಿಂದಗಡೆ ತಗೊಂಡೋಗಿ ಹೂತ್ ಹಾಕ್ಬಿಟ್ಟಿರ್ತಾನೆ. ಈಗ ಇವ್ನಿಗೆಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಸೋಲ್ಜರ್ ಕೂಡ ಇವನ್ಗೆ ಕರೆಂಟ್ ಶಾಕ್ ನ ಕೊಡ್ತಾ ಇರ್ತಾನೆ. ಅದೇ ಟೈಮ್ಗೆ ಇನ್ನೊಬ್ಬ ಸೋಲ್ಜರ್ ಆ ಒಂದು ಡೋರ್ ಕೂಡ ಓಪನ್ ಮಾಡ್ತಾನೆ. ಆಗ ಟಕ್ಕನಿಗೆ ಎಲ್ಲರಿಗೂ ಹೊಡೆಯಕ್ ಶುರು ಮಾಡ್ತಾನೆ. ಲೆಸ್ಲಿನ ಕೂಡ ಬಂದ್ಬಿಟ್ಟು ಇದೇ ಸೋಲ್ಜರ್ಸ್ ಗಳಿಗೆ ಹೊಡೆದು ಅವನ್ಗೆ ಸಹಾಯ ಮಾಡ್ತಾರೆ. ಇವನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ಇಷ್ಟ ಇರೋದಿಲ್ವಲ್ಲ ಇವಳಿಗೆ, ತಪ್ಪಿಸ್ಕೊಂಡು ಹೊಂಟೋಗ್ಬಿಡು, ಇಲ್ಲಿ ಇರ್ಬೇಡ ಅನ್ಬಿಟ್ಟು ಸಹಾಯ ಮಾಡ್ಬಿಡ್ತಾಳೆ ಈಗ ಇವನ್ಗೆ. ಇದರಿಂದ ರ್ಯಾಂಡಿನೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇಲ್ಲಿ ಕೇವಲ್ ಮನೆಗಿರ್ತಾನಲ್ಲ ಇವನ್ಗೊಂದು ಶಬ್ದ ಬರುತ್ತೆ. ಇದರಿಂದ ರ್ಯಾಂಡಿ ವಾಪಸ್ ಬಂದಿರಬಹುದು ಅನ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾನೆ. ರ್ಯಾಂಡಿ ನೀನ್ ಏನಾದ್ರು ವಾಪಸ್ ಬಂದಿದ್ಯಾ ಅಂತ. ಅವಾಗ ಇವನ್ಗೆ ಅರ್ನೆಸ್ಟ್ ಸಿಗ್ತಾನೆ. ಅರ್ನೆಸ್ಟ್ ಕೂಡ ಇವನ್ಗೆ ನಾನು ಸೀಕ್ರೆಟ್ ಆಗಿ ಬಚ್ಚಿಕಿರೋ ವಿಷಯಗಳನ್ನೆಲ್ಲ ನೀನು ಓಪನ್ ಮಾಡಕ್ಕೆ ಅಂತ ಬಂದಿದ್ಯಾ ಅಂತ. ಇವನು ಕೂಡ ಹೇಳ್ತಾನೆ ನಿನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನು ಜಸ್ಟ್ ಸಹಾಯ ಮಾಡ್ತಿದ್ದೆ ಅಷ್ಟೇ ಅಂತ. ಆದ್ರೆ ಇವನ್ನ ಸಾಯಿಸೋದಕ್ಕೆ ಅನ್ಬಿಟ್ಟು ಒಂದು ಗನ್ನ ತಗೊಂಡ್ ಬಂದಿರ್ತಾನೆ. ನನ್ನ ಬಗ್ಗೆ ನಿನಗೆಲ್ಲ ಗೊತ್ತು ಅನ್ಬಿಟ್ಟು ಒಂದು ಗ್ಲಾಸ್ ನ ಹೊಡೆದಾಕ್ಬಿಡ್ತಾನೆ. ಈ ಶಬ್ದ ಇವ್ರ ತಂದೆ ತಾಯಿಗೆ ಕೇಳುತ್ತೆ. ಇದರಿಂದ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ, ಹೋಗಿ ನೋಡು ಅನ್ಬಿಟ್ಟು ಫ್ರಾಂಕ್ ಒಂದು ಬ್ಯಾಟ್ ನ ತಗೊಂಡು ಆಚೆ ಬರ್ತಾನೆ ಹುಡುಕೊಂಡು. ಇವನ್ ಮಗನು ಕೂಡ ಇವನ್ಗೆ ಸಿಗ್ತಾನೆ. ಈ ಶಬ್ದ ಕೇಳಿಸ್ಬಿಟ್ಟು ಇವನ್ ಮಗನು ಕೂಡ ಒಂದು ಬ್ಯಾಟ್ ನ ತಗೊಂಡ್
ಬಂದಿರ್ತಾನೆ. ಇವರಿಬ್ರು ಕೂಡ ಕೆಳಗಡೆ ಹೋಗಿ ನೋಡಿದಾಗ ಅರ್ನೆಸ್ಟ್ ಕೇವನ್ನ ಹಿಡ್ಕೊಂಡಿರ್ತಾನೆ ಸಾಯಿಸೋದಕ್ಕೆ ಅನ್ಬಿಟ್ಟು. ಹಿಡ್ಕೊಂಡಿರ್ಬೇಕಾದ್ರೆ ಹೇಳ್ತಾ ಹೋಗ್ತಾನೆ, ನಾನೇ ಸಾಯಿಸಿದ್ದು ರ್ಯಾಂಡಿನ. ನನ್ನ ಹೆಂಡತಿಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ, ಆದ್ರೆ ನನ್ನ ಹೆಂಡತಿಗೆ ಮಕ್ಳಾಗೋದಿಲ್ಲ. ಅದೇ ಟೈಮ್ಗೆ ನನ್ನ ಹೆಂಡತಿ ಅಕ್ಕ ಸತ್ತೋಗ್ಬಿಟ್ಲು. ಹೆಂಗಿದ್ರು ಅವ್ನ ಗಂಡ ತುಂಬಾ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ದ. ಇದರಿಂದ ಅವಳ ಮಗಳನ್ನ ನಾವೇ ಸಾಕೋಳೋಣ ಅನ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡು ಅರ್ನೆಸ್ಟ್ ನಾವೇ ಸಾಯಿಸ್ಬಿಟ್ಟಿದ್ದು ಅಂತ ಹೇಳ್ಬಿಡ್ತಾನೆ. ಆಗ ಅವ್ನ ವೈಫ್ ಕೂಡ ಕೆಲಸ ಆಡ್ತಾಳೆ. ಈ ಒಂದು ಟೈಮ್ ನ ಯೂಸ್ ಮಾಡ್ಕೊಂಡು ಫ್ರಾಂಕ್ ಅನ್ನು ಇವನ್ ಮೇಲೆ ಫೈಟ್ ಗೆ ಬೀಳ್ತಾನೆ. ಇವರಿಬ್ರು ಕೂಡ ಓಡೋಗಿಂತ ಎಲ್ಲರೂ ಬಚ್ಚಿಕೊಳ್ಳಿ ಅಂತ ಕಳಿಸ್ಬಿಡ್ತಾನೆ. ಇವನ್ ಜೊತೆ ಫೈಟಿಂಗ್ ನ ಆಡ್ತಾ ಇರ್ತಾನಲ್ಲ, ಈ ಮುದ್ದೆ ಒಂದು ಪ್ಯಾನ್ ತಗೊಂಡು ಫ್ರಾಂಕ್ ಗೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಹೊಡೆದ್ಬಿಟ್ಟು ಕೇವನ್ನ ಹುಡುಕ್ತಾ ಇರ್ತಾನೆ, ಅವ್ನ ಕತೆನ ಮುಗಿಸೋಣ ಅನ್ಬಿಟ್ಟು. ಹುಡುಕ್ತಾ ಇವನು ಕೂಡ ಆಟಿಕೆಗೆ ಬರ್ತಾನೆ. ಆಟಿಕೆಗೆ ಬಂದ್ಬಿಟ್ಟು ಅಲ್ಲಿರೋ ವಸ್ತುಗಳನ್ನ ನೋಡ್ಬಿಟ್ಟು ಇವನು ಕೂಡ ಫೀಲ್ ಮಾಡ್ಕೋತಾ ಇರ್ತಾನೆ. ಯಾಕೆಂದ್ರೆ ಇವ್ರ ಮಗಳನ್ನ ಕರ್ಕೊಂಡೋಗಿ ಸಾಕೊಂಡಿರ್ತಾಳಲ್ಲ, ಅವಳು ಕೂಡ ದೊಡ್ಡವಳಾದ್ಮೇಲೆ ಇವ್ರಗಳ ಜೊತೆ ಮಾತಾಡೋದನ್ನ ಬಿಟ್ಬಿಟ್ಟಿರ್ತಾಳೆ. ಇದರಿಂದ ಅಲ್ಲಿರೋ ಗೊಂಬೆನ ನೋಡ್ತಿರ್ಬೇಕಾದ್ರೆ ಕೇವನ್ ಒಂದು ರಾಡ್ ನ ತಗೊಂಡು ಹೋಗ್ಬಿಟ್ಟು ಕೈಲಿದ್ದ ಗನ್ನ ಹೊಡೆದ್ಬಿಟ್ಟು ದೂರ ಬಿಡಿಸ್ಬಿಡ್ತಾನೆ. ಆದ್ರೂ ಕೂಡ ಈ ಅರ್ನೆಸ್ಟ್ ಕೇವನ್ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ. ಮತ್ತೆ ಆ ಒಂದು ಕಂಬಿನ ತಗೊಂಡ್ ಬಂದ್ಬಿಟ್ಟು ಕೇವನ್ ಇನ್ನೇನ್ ಹೊಡಿಯಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಆಗ ಟಕ್ಕನಂಗ್ ಅಲ್ಲಿಗೆ ರ್ಯಾಂಡಿ ಬರ್ತಾನೆ. ರ್ಯಾಂಡಿ ಬಂದ್ಬಿಟ್ಟು ಇವ್ನ ಕೈನ ಹಿಡ್ಕೊಂಡು ನನ್ಗೆ ಮೋಸ ಮಾಡ್ತೀಯ, ನನ್ನ ಸಾಯಿಸ್ಬಿಟ್ಟು ನನ್ನ ಮಗಳಿಂದ ನನ್ನ ದೂರ ಮಾಡ್ಬಿಟ್ಟಲ್ಲ ಅನ್ಬಿಟ್ಟು ಎತ್ತಿ ಒಂದು ಗುದ್ದುತ್ತಾ ನೋಡ್ರಿ. ಇದರಿಂದ ಸೈಡಿಗೆ ಬಿದ್ದೋಗ್ಬಿಡ್ತಾನೆ. ಕೇವನ್ಗೆ ರ್ಯಾಂಡಿ ಬಂದಿರೋ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಅದೇ ಟೈಮ್ಗೆ ಫ್ರಾಂಕನ್ಗೂ ಕೂಡ ಪ್ರಜ್ಞೆ ಬಂದು ಇದೇ ಒಂದು ಆಟಿಕ್ ಮೇಲೆ ಬರ್ತಾನೆ. ರ್ಯಾಂಡಿನ ಹಿಂದಗಡೆ ಈ ಅರ್ನೆಸ್ಟ್ ಗನ್ನ ತಗೊಂಡು ಶೂಟ್ ಮಾಡೋಕೆ ಅಂತ ಬರ್ತಾ ಇರ್ತಾನೆ. ಇದರಿಂದ ಇವ್ರ ತಂದೆ ಹೋಗ್ಬಿಟ್ಟು ಸ್ಪೀಡ್ ಆಗಿ ಅವನ ಕಿಟಕಿಯಿಂದ ಆಚೆ ತಳ್ಬಿಡ್ತಾರೆ. ಇದರಿಂದ ಅವನು ಕೆಳಗಡೆ ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದಾದ್ಮೇಲೆ ಅರ್ನೆಸ್ಟ್ ಕೂಡ ಅಲ್ಲಿಂದ ಮಾಯ ಆಗಿ ಹೋಗ್ಬಿಡ್ತಾನೆ. ಹೆಂಗೋ ಒಂದು ಫ್ಯಾಮಿಲಿ ಪೂರ್ತಿ ಸೇಫ್ ಆಗೋಯ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆಗ ಅಲ್ಲಿಗೆ ಪೊಲೀಸ್ನವ್ರು ಕೂಡ ಬರ್ತಾರೆ. ಕರ್ಕೊಂಡು ಇವ್ರನ್ನ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡು ಹೋಗ್ತಾರೆ. ಇದರಿಂದ ಆ ರ್ಯಾಂಡಿನ ಆತ್ಮ ಎಲ್ಲೋಯ್ತು ಅಂತ ಕೇಳಿದಾಗ ಈ ಕೇವನ್ ಕೂಡ ಹೇಳ್ತಾನೆ, ಗೊತ್ತಿಲ್ಲ ಅದೆಲ್ಲೋಯ್ತು ಅಂತ, ಸಡನ್ ಆಗಿ ಅದು ಕಾಣೆ ಆಗೋಯ್ತು ಅನ್ಬಿಟ್ಟು. ಎಂತು ಕಾಣೆ ಆಗೋಯ್ತು ಅಂತ ಕೇಳ್ತಾನೆ. ಇವನು ಕೂಡ ಮೋಸ್ಟ್ಲಿ ಇವನ್ನ ಸಾಯಿಸಿದಂತ ಒಬ್ಬ ವ್ಯಕ್ತಿ ಸಿಕ್ತಾ, ಇವನು ಕೂಡ ಅವನ್ನ ಸಾಯಿಸ್ತಾ. ಇದರಿಂದ ಇವನ ಆತ್ಮಕ್ಕೆ ಶಾಂತಿ ಸಿಕ್ತು, ಹಾಗಾಗಿ ಇಲ್ಲಿಂದ ಹೊರಟೋಗ್ಬಿಟ್ಟ ಅಂತ. ಆಕ್ಚುಲಿ ನಿಜವಾಗ್ಲೂ ಬೇರೆನೆ ನಡೀತಾ ಇರುತ್ತೆ. ಫ್ಲಾಶ್ ಬ್ಯಾಕ್ ತೋರಿಸ್ತಾನೆ. ಈ ರ್ಯಾಂಡಿಗೆ ಒಬ್ಳು ಮಗಳಿರ್ತಾಳಲ್ಲ, ಜೂನ್ ಬಗ್ ಅಂತ, ಅವನ್ನ ಇವ್ ಜೊತೆಗೆ ಮೀಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಜೂನ್ ಬಗ್ ನ ಕರ್ಕೊಂಡು ಈ ರ್ಯಾಂಡಿ ಹತ್ರ ಕರ್ಕೊಂಡ್ ಬಂದಿರ್ತಾರೆ. ರ್ಯಾಂಡಿನ ಕೂಡ ತನ್ನ ಮಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಇವಳು ಬಂದು ಅವಳನ್ನ ಮುಟ್ಟಿದ ತಕ್ಷಣ ಇವನ್ಗೆ ಇವಳ ಮಗಳ ಜೊತೆ ಏನೇನ್ ಟೈಮ್ ಪಾಸ್ ಮಾಡಿದ್ನೋ ಎಲ್ಲಾನು ಕೂಡ ನೆನಪಾಗಿ ಹೋಗ್ಬಿಡುತ್ತೆ. ಜೂನ್ ಬಗ್ಗು ಕೂಡ ತನ್ನ ತಂದೆನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಅದಾದ್ಮೇಲೆ ಅವಳು ಕೂಡ ಒಂದು ಗುಡ್ ಬೈ ನ ಹೇಳ್ಬಿಟ್ಟು ಅವಳು ಕೂಡ ಬರ್ತಾಳೆ. ಮತ್ತೆ ಹೀಗೆ ರ್ಯಾಂಡಿ ಮತ್ತೆ ಕೇವನ್ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ರ್ಯಾಂಡಿನ ಅಸ್ತಿತ್ವ ಮಾಯ ಆಗ್ತಾ ಇರುತ್ತೆ. ಹೆಂಗಿದ್ರು ಅವನ ಆತ್ಮಕ್ಕೆ ಈಗ ಶಾಂತಿ ಸಿಕ್ತು, ಇನ್ನು ಈ ಭೂಮಿ ಮೇಲೆ ಇದ್ದು ಏನು ಪ್ರಯೋಜನ ಇಲ್ಲ. ಇದರಿಂದ ಗಾಡ್ ಇವನ್ಗೆ ಒಂದು ಶಾಂತಿನ ಕೊಡ್ತಾ ಇರುತ್ತೆ. ಆದ್ರೆ ಇದು ಕೇವನ್ಗೆ ಬೇಜಾರಾಗ್ತಾ ಇರುತ್ತೆ ಇವನು ಹೋಗೋದನ್ನ ನೋಡಿ. ರ್ಯಾಂಡಿನ ಇವನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿವರೆಗೂ ನಂಗೆ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್. ನೀನೊಬ್ಬ ನನ್ನ ಜೀವನದಲ್ಲಿ ಬರ್ದಿಲ್ಲ ಅಂದಿದ್ರೆ ನಾನು ಇನ್ನೂ ಪ್ರೇತಾತ್ಮವಾಗಿ ಎಲ್ಲಿಲೇಬೇಕಿತ್ತು ಅಂದ್ಬಿಟ್ಟು ಅವ್ನಿಗೊಂದು ಥ್ಯಾಂಕ್ಸ್ ನ ಹೇಳ್ತಾನೆ. ಮತ್ತೆ ಕೇವನ್ಗೂ ಹಾಗೆ ಅವಳ ಮಗಳಿಗೂ ಮತ್ತೆ ಫ್ರಾಂಕ್ಗೂ ಕೂಡ ಒಂದು ಗುಡ್ ಬೈ ನ ಹೇಳಿ ಅಲ್ಲಿಂದ ಅವನು ಕೂಡ ಮಾಯ ಆಗಿ ಹೋಗ್ತಾನೆ. ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇವನು ಈ ಭೂಮಿನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಮತ್ತೆ ಕೇವನ್ ಕೂಡ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಅಂದ್ರೆ ಅದೇ ಜಾಗದಲ್ಲಿ ಇರ್ತಾರೆ, ಬಟ್ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಮತ್ತೆ ಜಾಯ್ ಅಂತ ಹುಡುಗಿ ಇರ್ತಾಳಲ್ಲ, ಅವ್ನಿಗೂ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಕೇವನ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೆಂಗಿದ್ರು ಫೈನಲಿ ರ್ಯಾಂಡಿಗೆ ಮುಕ್ತಿನ ಕೊಡಿಸ್ಬಿಟ್ಟು ಅಂದ್ಬಿಟ್ಟು ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.